Welcome, my dear students. In the last class, we have learned about subnetwork. Subnet is a subnetwork consisting of a number of hosts or nodes or device or machine. Subnetwork is a dividing an IP address into one IP address into multiple and assigning that multiple subnet address to a individual device. Okay, so a subnet is a subnet work. Subnet ಅನ್ನೋದು ಏನಂತ ಹೇಳ್ತಾ ಇದ್ದಾರೆ, ಸಬ್ ನೆಟ್ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಒಂದು IP ಅಡ್ರೆಸ್ ನ ನಾವೇನ್ ಮಾಡಿದ್ವಿ, ಡಿವೈಡ್ ಮಾಡಿ ಏನ್ ಮಾಡ್ತಾ ಇದ್ವಿ, ಒಂದು ಮಿಷಿನ್ ಅಥವಾ ಹೋಸ್ಟ್ ಅಥವಾ ನಿಮ್ಮ ನೋಡ್ಗೆ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ಅಸೈನಿಂಗ್ ದಿಸ್ ಸಬ್ನೆಟ್. By using this subnet, what we are doing, we are identifying your device in a network. Okay, yes, this subnetwork is identified by the local host, but routers will identify only the IP addresses, right? Let us see. A subnet mask and a network 32-bit IP address after ANDing operation gives individual subnet address. So ಇಲ್ಲಿ subnet mask ಯೂಸ್ ಮಾಡ್ತೀವಿ, ಅದೇ ರೀತಿಯಲ್ಲಿ network 32-bit IP address ಇರುತ್ತೆ. So what do you mean by mask? So if I cover the mask, what will happens? It hides our face, right? In the same sense, what we are exactly doing is we are masking the IP address. IP address ಗೆ ನಾವೇನ್ ಮಾಡ್ತಾ ಇದ್ವಿ, ಸಬ್ನೆಟ್ ಮಾಸ್ಕ್ ಯೂಸ್ ಮಾಡಿ ಹೈಡ್ ಮಾಡ್ತಾ ಇದ್ವಿ. ಒರಿಜಿನಲ್ ಮುಖಗಳನ್ನ, ಒರಿಜಿನಲ್ IP ಅಡ್ರೆಸ್ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ಹೈಡಿಂಗ್. ಓಕೆ, ಆಫ್ಟರ್ ಆಂಡಿಂಗ್ ಆಪರೇಷನ್. ಸೊ ಇದನ್ನ ಮಾಸ್ಕಿಂಗ್ ಮಾಡಬೇಕಾಗ IP ಅಡ್ರೆಸ್ ನಾವು ಯಾವಾಗ 32 ಬಿಟ್ ನೆಟ್ವರ್ಕ್ IP ಅಡ್ರೆಸ್ ಸಬ್ನೆಟ್ ಮಾಸ್ಕ್ ಮಾಡಿದಾಗ ಯಾವಾಗ ಆಗ್ತಾ ಉಂಟು, by using ANDing operation. As you know, logical AND, right? ANDing operation gives individual subnet address. So individual subnet address masking IP address na ನಾವು ಸಬ್ ನೆಟ್ವರ್ಕಿಂಗ್ ಮಾಡಿದಾಗ ಸಬ್ನೆಟ್ ಮಾಸ್ಕ್ ನ ಯೂಸ್ ಮಾಡ್ತೀವಿ. ಸಬ್ನೆಟ್ ಮಾಸ್ಕ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಒರಿಜಿನಲ್ IP ಅಡ್ರೆಸ್ ನ ಹೈಡ್ ಮಾಡ್ತಾ ಇದ್ವಿ. Logical AND operation with complement of subnet mask with the address gives the host identifier on the subnet. So ಈ ಲಾಜಿಕಲ್ ಅಂಡ್ ಆಪರೇಷನ್ ಪರ್ಫಾರ್ಮೆನ್ಸ್ ಮಾಡಿದ ಕಾರಣಕ್ಕಾಗಿ ಏನಾಗ್ತಾ ಉಂಟು, ವಿತ್ ಕಾಂಪ್ಲಿಮೆಂಟ್ ಆಫ್ ಸಬ್ನೆಟ್ ಮಾಸ್ಕ್. ಸೊ ನಿಮ್ಮ ಸಬ್ನೆಟ್ ಮಾಸ್ಕ್ ಜೊತೆಗೆ ನಾವು ಅದನ್ನು ಬಳಸ್ತಾ ಇದ್ದ ಕಾರಣಕ್ಕಾಗಿ ಏನಾಗ್ತಾ ಉಂಟು, ಇಟ್ ಐಡೆಂಟಿಫೈಸ್ ದ ಹೋಸ್ಟ್ ಐಡೆಂಟಿಫೈರ್ ಆನ್ ದ ಸಬ್ ನೆಟ್ವರ್ಕ್. ನಾವು ಕೊಟ್ಟಿರುವ ನಿಮ್ಮ ಡಿವೈಸ್ಗೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಲ್ಯಾಪ್ಟಾಪ್. ಫಾರ್ ದಿಸ್ ಲ್ಯಾಪ್ಟಾಪ್ ಇಫ್ ಐ ಹ್ಯಾವ್ ಗಿವೆನ್ ಒನ್ IP address, it will be, what happens, subnet mask will be mask the original IP address. Okay, that's it. For example, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, IP address 198.136.56.2 is the visible on the internet. ಸೊ ನೆಟ್ವರ್ಕ್ ನಲ್ಲಿ ನಾವು ಈ ನೆಟ್ವರ್ಕ್ ನಲ್ಲಿ ಈ ಲ್ಯಾಪ್ಟಾಪ್ ನ ಕನೆಕ್ಟ್ ಮಾಡ್ಲಿಕ್ಕೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದೀವಿ. ಈ ಲ್ಯಾಪ್ಟಾಪ್ ನ ಕನೆಕ್ಟ್ ಮಾಡ್ಲಿಕ್ಕೆ ಒಂದು IP ಅಡ್ರೆಸ್ ಉಂಟು ಅಂತ ಹೇಳ್ತಾ ಇದ್ವಿ. ಆ IP ಅಡ್ರೆಸ್ ಏನು ಅಂತ ಹೇಳ್ತಾ ಇದ್ವಿ ಇಲ್ಲಿ, 198.136.56.2. for example, this is okay. So this is the visible IP address in the network, right? Number of servers such as web server, mail server and FTP server are invisible, and these have the same IP addresses globally and separate addresses internally and a subnet of a server or nodes or devices. ಸೊ ನಾವು ಇಂಟರ್ನೆಟ್ಗೆ ಈ ಡಿವೈಸಸ್ಗೆ ನಾವು ಈ ಒಂದು IP ಅಡ್ರೆಸ್ ನ ಯೂಸ್ ಮಾಡಿದ್ರೆ, ಈ IP ಅಡ್ರೆಸ್ ಮುಖಾಂತರ ನಾವೇನೆಲ್ಲ ಮಾಡ್ತಾ ಇದ್ವಿ ಅನ್ನೋದನ್ನ ನೋಡಿ. ವಿ ಆರ್ ಆಕ್ಸೆಸಿಂಗ್ ದ ನಂಬರ್ ಆಫ್ ಸರ್ವರ್ಸ್. ಸೊ ಯಾವ್ದೆಲ್ಲ ಸರ್ವರ್ಸ್ ನಾವು ಆಕ್ಸೆಸ್ ಮಾಡ್ತಾ ಇದ್ವಿ ಈ IP ಅಡ್ರೆಸ್ ಮುಖಾಂತರ. ಒಂದು ವೆಬ್ ಸರ್ವರ್ ಆಗಿರ್ಬೋದು, ಮೇಲ್ ಸರ್ವರ್ ಆಗಿರ್ಬೋದು, FTP ಸರ್ವರ್ ಆಗಿರ್ಬೋದು, ಆಲ್ ಆರ್ ಇನ್ವಿಸಿಬಲ್. ಸೊ ಒರಿಜಿನಲ್ IP ಅಡ್ರೆಸ್ ಏನಾಗ್ತಾ ಉಂಟು, ಇನ್ವಿಸಿಬಲ್, ಅಂಡ್ ದೀಸ್ ಹ್ಯಾವ್ ದ ಸೇಮ್ IP ಅಡ್ರೆಸ್ ಗ್ಲೋಬಲಿ. ಈ ಎಲ್ಲಾ ಸರ್ವರ್ ನಾನು ಆಕ್ಸೆಸ್ ಮಾಡ್ತಿರುವ ಈ ವೆಬ್ ಸರ್ವರ್ಗೆ ಎಲ್ಲ ಏನಿರುತ್ತೆ, ಒಂದೇ IP ಅಡ್ರೆಸ್ ಇರುತ್ತೆ. ನನ್ನ ಡಿವೈಸ್ ಇಂದ ನಾನು ಆಕ್ಸೆಸ್ ಮಾಡಿದ್ರೆ ಅದಕ್ಕೆಲ್ಲ ಒಂದೇ IP ಅಡ್ರೆಸ್ ಇಂದ ಆಕ್ಸೆಸ್ ಮಾಡಿದಾಗೆ ಆಗುತ್ತೆ. ಬೇರೆ ಬೇರೆ IP ಅಡ್ರೆಸ್ ಇದ್ರೇನು ಅಥವಾ ಬೇರೆ ಬೇರೆ ಡಿವೈಸ್ ಅಡ್ರೆಸ್ ಇದ್ರೇನು, whenever you are accessing through from your device, whatever the IP address is representing, by using this IP address you are accessing all other services. Okay, and separate address internally. ಇದಕ್ಕೆಲ್ಲ ಸಪರೇಟ್ ಅಡ್ರೆಸ್ ಇದ್ರೇನು, ನೀವು ಆಕ್ಸೆಸ್ ಮಾಡುವಾಗ ನಿಮ್ಮ IP ಅಡ್ರೆಸ್ ಇಂದವೇ ಆ ಸರ್ವರ್ IP ಅಡ್ರೆಸ್ ನ ನೀವು ಆಕ್ಸೆಸ್ ಮಾಡ್ತಾ ಇದ್ದೀರಾ. ಓಕೆ, ಆನ್ ಎ ಸಬ್ನೆಟ್ ಆಫ್ ಅ ಸರ್ವರ್ ಆರ್ ನೋಡ್ ಆರ್ ಎ ಡಿವೈಸ್, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. An IP address serves the purpose of uniquely identifying an individual network interface of a host. So ಇಲ್ಲಿ IP address serves ಏನ್ ಮಾಡ್ತಾ ಉಂಟು ಇಲ್ಲಿ, the purpose of uniquely identifying an individual network. So unique ಅಂತ ಹೇಳಿದ್ರೇನು,
ಡಿಫ್ರೆಂಟ್ ಆಗಿ ಐಡೆಂಟಿಫೈಯಿಂಗ್ ಆನ್ ಇಂಡಿವಿಜುವಲ್ ನೆಟ್ವರ್ಕ್ ಇಂಟರ್ಫೇಸ್ ಆಫ್ ಅ ಹೋಸ್ಟ್. ಸೊ ಪ್ರತಿಯೊಂದು ಹೋಸ್ಟ್ ಕಂಪ್ಯೂಟರ್ಗೇನು ಬೇರೆ ಬೇರೆ ಐ ಪಿ ಅಡ್ರೆಸ್ನ ನಾನು ಬಳಸ್ಕೊಳ್ಬೋದು. ಓಕೆ, ಒಂದು ವೈರ್ಡ್ಗೆ ಒಂದು ಐ ಪಿ ಅಡ್ರೆಸ್ ಬರುತ್ತೆ, ವೈರ್ಲೆಸ್ ಕನೆಕ್ಷನ್ಗೆ ಒಂದು ಐ ಪಿ ಅಡ್ರೆಸ್ ಬರುತ್ತೆ, ಬೇರೆ ಬೇರೆ ರೀತಿಯ. ಫಾರ್ ಎಕ್ಸಾಂಪಲ್ ನಾನು ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡು ನಾನು ಮಾಡಿದ್ರೇನು ಏನಾಗುತ್ತೆ, ನನ್ನ ಹಾಟ್ಸ್ಪಾಟ್ ಪ್ಲಸ್ ನಿಮ್ಮ ಹಾಟ್ಸ್ಪಾಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ನಾನು ಯಾವ ಐ ಪಿ ಅಡ್ರೆಸ್ ಬಳಸ್ತಾ ಇದ್ದೀನಿ, ನಿಮ್ಮ ಐ ಪಿ ಅಡ್ರೆಸ್ ಬಳಸ್ತಾ ಇದ್ದೀನಿ. ಓಕೆ, ಆರ್ ಯು ಕ್ಯಾಚಿಂಗ್ ಮೈ ಪಾಯಿಂಟ್? ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕಂಪ್ಯೂಟರ್ ಉಂಟು, ನನ್ನ ಡಾಟಾ ಖಾಲಿ ಇತ್ತು ಅಂತ ಅನ್ಕೊಳ್ಳಿ, ನನಗೆ ನಿಮ್ಮ ಹಾಟ್ಸ್ಪಾಟ್ ಕೊಡಿರಿ ಅಂತ ಕೇಳ್ತೀನಿ. ಸೊ ಹಾಟ್ಸ್ಪಾಟ್ ಕೊಡಿರಿ ಅಂತ ಕೇಳುವಾಗ ನೀವೇನು ಮಾಡ್ತೀರಾ, ಕೊಡ್ತೀರಾ. ಡೇಟಾ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆವಾಗ ಏನಾಗುತ್ತೆ, ಐ ಆಮ್ ಆಕ್ಸೆಸಿಂಗ್ ಯುವರ್ ಐ ಪಿ ಅಡ್ರೆಸ್ ಟು ಪ್ರೋಸೆಸ್ ಮೈ ಡೇಟಾ. ಓಕೆ, ಹಾಗೆ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸೊ ಇದರಿಂದ ನಾವೇನು ಐಡೆಂಟಿಫೈ ಮಾಡ್ಬೋದು, ಯುನಿಕ್ಲಿ ಐಡೆಂಟಿಫೈಯಿಂಗ್ ಆನ್ ಇಂಡಿವಿಜುವಲ್ ನೆಟ್ವರ್ಕ್ ಇಂಟರ್ಫೇಸ್. ಇಂಡಿವಿಜುವಲ್ ನೆಟ್ವರ್ಕ್ ಇಂಟರ್ಫೇಸ್ ಆಫ್ ಅ ಹೋಸ್ಟ್. ಒಂದು ಕಂಪ್ಯೂಟರ್, ಹೋಸ್ಟ್ ಮೀನ್ಸ್ ಎ ಡಿವೈಸ್, ಆ ಕಂಪ್ಯೂಟರ್ ಆರ್ ಎ ನೋಡ್. ಇಂಡಿವಿಜುವಲ್ ನೆಟ್ವರ್ಕ್ ಇಂಟರ್ಫೇಸ್ ನಾನು ಐಡೆಂಟಿಫೈ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ನೆಟ್ವರ್ಕ್ ಅಡ್ರೆಸ್ ಇರುತ್ತೆ. ನಾನು ಹಾಟ್ಸ್ಪಾಟ್ ಯೂಸ್ ಮಾಡಿದ್ರೆ ಬೇರೆ ಐ ಪಿ ಅಡ್ರೆಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಲೈಕ್ ದಟ್. The interface locates on the network using that address. Whatever the interface locates on the network using that address. So ಈ ಇಂಟರ್ಫೇಸ್ ಏನಾಗುತ್ತೆ, ನಿಮ್ಮ ಹಾಟ್ಸ್ಪಾಟ್ ನ ಯೂಸ್ ಮಾಡುವಾಗ ನೆಟ್ವರ್ಕ್ ನ ಬಳಸ್ಕೊಳ್ಳೋಕೆ ಆಗುತ್ತೆ, ಆದ್ರೆ ನಿಮ್ಮ ಅಡ್ರೆಸ್ ನ ಯೂಸ್ ಮಾಡುತ್ತೆ. ಓಕೆ, ನಿಮ್ಮ ಐ ಪಿ ಅಡ್ರೆಸ್ ನ ಯೂಸ್ ಮಾಡುತ್ತೆ. ಬಟ್ ಯಾವ ಡಿವೈಸ್ ಇಂದ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ಟ್ರ್ಯಾಕ್ ಮಾಡ್ಬೋದು. ಐ ಪಿ ಅಡ್ರೆಸ್ ನಿಮ್ದು ಯೂಸ್ ಮಾಡ್ಬೋದು, ಬಟ್ ನಾನು ಏನೇ ಪ್ರೋಸೆಸ್ ಮಾಡಿದ್ರೇನು ಯಾವ ಸಿಸ್ಟಮ್ ಮಾಡಿದೀವಿ, ಯಾವ ಐ ಪಿ ಅಡ್ರೆಸ್ ಯೂಸ್ ಮಾಡಿದೀವಿ ಅನ್ನೋದನ್ನ ಟ್ರ್ಯಾಕ್ ಮಾಡಲಿಕ್ಕೆ ಆಗುತ್ತೆ. ದ ಅಡ್ರೆಸ್ ಎನೇಬಲ್ಸ್ ರೌಟಿಂಗ್ ಆಫ್ ಐ ಪಿ ಪ್ಯಾಕೆಟ್ಸ್ ಬಿಟ್ವೀನ್ ದ ಹೋಸ್ಟ್. ಸೊ ಇಲ್ಲಿ ಅಡ್ರೆಸ್ ಏನ್ ಮಾಡುತ್ತೆ, ನಾವು ಸೆಂಡ್ ಅಂಡ್ ರಿಸೀವ್ ಮಾಡ್ಬೇಕಂತ ಅನ್ಕೊಳ್ಳಿ. ದ ಸೆಂಡರ್ ಅಂಡ್ ರಿಸೀವರ್ ಅಡ್ರೆಸ್ ಆಫ್ ರೂಟಿಂಗ್ ಆಫ್ ಐ ಪಿ ಪ್ಯಾಕೆಟ್ಸ್ ಬಿಟ್ವೀನ್ ದ ಹೋಸ್ಟ್. ಸೊ ಐ ಪಿ ಪ್ಯಾಕೆಟ್ಸ್ ಏನ್ ಮಾಡುತ್ತೆ, ಹೋಸ್ಟ್ ಸಿಸ್ಟಮ್ ಟು ಹೋಸ್ಟ್ ಸಿಸ್ಟಮ್, ಹೋಸ್ಟ್ ಸಿಸ್ಟಮ್ ಟು ಕ್ಲೈಂಟ್ ಸಿಸ್ಟಮ್. ನಾನು ಸೆಂಡ್ ಮಾಡ್ತಿರೋ ಮೆಸೇಜ್ ಒಬ್ಬ ಐ ಪಿ ಪ್ಯಾಕೆಟ್ಸ್ ನ ಐಡೆಂಟಿಫೈ ಮಾಡುತ್ತೆ, ಯಾವ ರೂಟ್ ಮುಖಾಂತರ ಹೋಗ್ತಾ ಉಂಟು ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಅದನ್ನೇ ಹೇಳಿದ್ದೀನಿ. ಈಗ ಏನು ಹೇಳಿದ್ದೀನಿ, ನನ್ನ ಹತ್ರ ಲ್ಯಾಪ್ಟಾಪ್ ಉಂಟು, ನನ್ನ ಡಾಟಾ ಖಾಲಿ ಆಯಿತು, ನಿಮ್ಮ ಹತ್ರ ಹಾಟ್ಸ್ಪಾಟ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಐ ಆಮ್ ಯೂಸಿಂಗ್ ಯುವರ್ ಐ ಪಿ ಅಡ್ರೆಸ್, ಬಟ್ ದ ನೋಡ್ ಈಸ್ ಮೈನ್. ರೈಟ್, ಇಟ್ ಈಸ್ ಐಡೆಂಟಿಫೈಯಿಂಗ್ ದ ಡಿವೈಸ್. ಯಾವ ಡಿವೈಸ್ ಅದನ್ನ ಬಳಸ್ತಾ ಉಂಟು ಅನ್ನೋದನ್ನ ಗೊತ್ತಾಗುತ್ತೆ, ಯಾವ ಡಿವೈಸ್ ಇಂದ ಡೇಟಾ ಟ್ರಾನ್ಸ್ಮಿಷನ್ ಆಯಿತು ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ, ಎಸ್. ಐ ಪಿ ಅಡ್ರೆಸಸ್ ಆರ್ ಪ್ರೆಸೆಂಟ್ ಇನ್ ದ ಫೀಲ್ಡ್ಸ್ ಆಫ್ ದ ಪ್ಯಾಕೆಟ್ ಹೆಡರ್ ಫಾರ್ ರೂಟಿಂಗ್. ಸೊ ವೇರ್ ದ ಐ ಪಿ ಅಡ್ರೆಸಸ್ ಆರ್ ಪ್ರೆಸೆಂಟ್ ಇನ್ ದ ಫೀಲ್ಡ್ಸ್ ಆಫ್ ದ ಪ್ಯಾಕೆಟ್. ನಾವು ಏನೇ ಒಂದು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಇನ್ ದ ಪ್ಯಾಕೆಟ್ ಇಟ್ ಕನ್ಸಿಸ್ಟ್ ಆಫ್ ದ ಫೀಲ್ಡ್ಸ್. ಐ ಪಿ ಅಡ್ರೆಸ್ ಫೀಲ್ಡ್ಸ್ ಅಂತ ಇರುತ್ತೆ, ಅದೆಲ್ಲ ನಿಮ್ಮ ಹೆಡರ್ ನಲ್ಲಿ ಇರುತ್ತೆ. ಹೆಡರ್ ಮುಖಾಂತರ ಪ್ರತಿಯೊಂದು ಪ್ಯಾಕೆಟ್ ನಲ್ಲಿ ಐ ಪಿ ಅಡ್ರೆಸ್ ಕ್ಯಾರಿ ಆಗ್ತಾ ಉಂಟು. ನಾನು ಸೆಂಡ್ ಮಾಡುವ ಏನೇ ಒಂದು ಚಿಕ್ಕ ಮೆಸೇಜ್ ಆಗಿರ್ಬೋದು, ಗುಡ್ ಮಾರ್ನಿಂಗ್ ಮೆಸೇಜ್ ಆಗಿರ್ಬೋದು, ಹಾಯ್ ಮೆಸೇಜ್ ಆಗಿರ್ಬೋದು, ಅದರಲ್ಲಿ ಏನಿರುತ್ತೆ, ಒಂದು ಪ್ಯಾಕೆಟ್ ರೂಪದಲ್ಲಿ ಹೋಗುತ್ತೆ. ಆ ಪ್ಯಾಕೆಟ್ಗೆ ಪ್ರತಿಯೊಂದು ಪ್ಯಾಕೆಟ್ಗೂ ಒಂದು ಐ ಪಿ ಅಡ್ರೆಸ್ ಉಂಟು. ಆ ಐ ಪಿ ಅಡ್ರೆಸ್ ಎಲ್ಲ ಹೆಡರ್ ಫೀಲ್ಡ್ ಅಲ್ಲಿ ಇರುತ್ತೆ. ಓಕೆ, ದ ಹೆಡರ್ ಇಂಡಿಕೇಟ್ಸ್ ಬೋತ್ ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಆಫ್ ದ ಪ್ಯಾಕೆಟ್. ಈ ಹೆಡರ್ ನಲ್ಲಿ ಏನಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಸೋರ್ಸ್ನು ಇರಬಹುದು, ಅದೇ ರೀತಿಯಲ್ಲಿ ಡೆಸ್ಟಿನೇಷನ್ ಇರಬಹುದು. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರೈಟ್, ಎಸ್. ನೆಕ್ಸ್ಟ್ ಅವರ್ term is a static IP address, dynamic IP address. Let us see what is a static IP address and a dynamic address. This is a very important question. This is a very important question. Okay, a static IP address is the one assigned by the internet service provider. ಇಲ್ಲಿ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಯಾರು ಅಸೈನ್ ಮಾಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂದ್ರೆ ನಿಮ್ಮ ನೆಟ್ವರ್ಕ್ ಪ್ರೊವೈಡರ್ ಕೊಡ್ತಾ ಇದ್ದಾರೆ ನಿಮ್ಮ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್. ನಾವು ಸಿಮ್ ಬಳಸ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಇದ್ದೇ ಇರುತ್ತೆ. ಓಕೆ, ದ ಸರ್ವಿಸ್ ಪ್ರೊವೈಡರ್ ಮೇ ಪ್ರೊವೈಡ್ ಆನ್ ಇಂಡಿವಿಜುವಲ್ ಜಸ್ಟ್ ಒನ್ ಅಡ್ರೆಸ್. ಈ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ಇಂದ ಏನಾಗ್ತಾ ಉಂಟು, ಪ್ರತಿಯೊಬ್ಬರಿಗೂ ಒಂದೊಂದು ಸಿಮ್ ಉಂಟು. ಪ್ರತಿಯೊಬ್ಬರು ಸಿಮ್ ಅನ್ನು ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿದಾಗ ಒಂದು ಐ ಪಿ ಅಡ್ರೆಸ್ ನ ಬಳಸ್ತಾ ಇರುತ್ತೆ. ಈ ಸ್ಟ್ಯಾಟಿಕ್ ಐ ಪಿ ಅಡ್ರೆಸ್ ನ ಆ ಸರ್ವಿಸ್ ಪ್ರೊವೈಡರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. When a company has a number of hosts, a service provider may provide a class C network address consisting of a group of 254. ಸೊ ಯಾವಾಗ ನಾವು ಕಂಪನಿಗಳನ್ನು ಬಳಸ್ತಾ ಇದೀವೋ ಅಥವಾ when a company has a number of host,
ಸೊ ಒಂದು ನೆಟ್ವರ್ಕ್ ಅಲ್ಲಿ ಸಾಕಷ್ಟು ಡಿವೈಸ್ ಉಂಟು ಅಂತ ಹೇಳಿದ್ರೆ, ಒಂದು ನೆಟ್ವರ್ಕ್ ಅಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ನಾವು ಏರ್ಟೆಲ್ ಅಂತ ಅನ್ಕೊಳ್ಳಿ, ಜಿಯೋ ಅಂತಾನೆ ಅನ್ಕೊಳ್ಳಿ, ಅಥವಾ BSNL ಅಂತಾನೆ ಅನ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಒಂದು IP ಅಡ್ರೆಸ್ ಅವರು ಕೊಡ್ತಾ ಇದ್ದಾರೆ. ಆ IP ಅಡ್ರೆಸ್ ಮುಖಾಂತರ ನೀವು ನೆಟ್ವರ್ಕ್ಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ IP ಅಡ್ರೆಸ್ ಅಂತ ಉಂಟು. ಇಲ್ಲಿ ಕ್ಲಾಸ್ C ನೆಟ್ವರ್ಕ್ ಅಡ್ರೆಸ್ ನ ಕೊಡ್ತಾರೆ. ಸರ್ವಿಸ್ ಪ್ರೊವೈಡರ್ provides a class C network address consisting of a group of 254. ಸೊ ಕ್ಲಾಸ್ C IP ಅಡ್ರೆಸ್ ನ ಕೊಡ್ತಾರೆ. ಒಂದು ಕ್ಲಾಸ್ C IP ಅಡ್ರೆಸ್ ನಲ್ಲಿ ಒಂದು ಗ್ರೂಪ್ ಅಲ್ಲಿ, ಪ್ಲೀಸ್ ಅಬ್ಸರ್ವ್ ಹಿಯರ್, ಒಂದು ಗ್ರೂಪ್ ಅಲ್ಲಿ 254 IP ಅಡ್ರೆಸ್ ನ ನಾನು ಬಳಸ್ಕೊಳ್ಬಹುದು. 256 2 to the power of 8 minus 2. ಇಲ್ಲಿ ಪ್ಲೀಸ್ ಅಬ್ಸರ್ವ್ ಹಿಯರ್, 254 IP ಅಡ್ರೆಸ್ ಗಳನ್ನ ನಾನು ಬಳಸಬಹುದು ಕ್ಲಾಸ್ C ನ ಯೂಸ್ ಮಾಡಿ. ಅಂದ್ರೆ ನಾನು ಎಷ್ಟು ಡಿವೈಸ್ ನ ಕನೆಕ್ಟ್ ಮಾಡಬಹುದು? 254 ನ ಕನೆಕ್ಟ್ ಮಾಡಬಹುದು. ಓಕೆ, ಒಂದು IP ಅಡ್ರೆಸ್ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವೇನ್ ಮಾಡ್ತಾ ಇದೀವಿ? ಸಬ್ ನೆಟ್ವರ್ಕಿಂಗ್ ಡಿವೈಡ್ ಮಾಡ್ತಾ ಇದೀವಿ. ಡಿವೈಡ್ ಮಾಡಿದ್ರೆ ಎಷ್ಟು ಕಂಪ್ಯೂಟರ್ಗಳಿಗೆ ಒಂದು IP ಅಡ್ರೆಸ್ ನ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? 254. ಉಳಿದ ಎರಡು ಬ್ರಾಡ್ಕಾಸ್ಟ್ ಅಡ್ರೆಸ್ ಅಂಡ್ ನೆಟ್ವರ್ಕ್ ಅಡ್ರೆಸ್ ಆಗಿರುತ್ತೆ. ವಾಟ್ ಇಸ್ ಅನದರ್ 2 ಅಡ್ರೆಸ್? -2 ಮಾಡಿದ್ವಿ ಅಲ್ವಾ? ಆ -2 ಅಲ್ಲಿ one is a broadcast address and another one is network address. ಸೊ ಬ್ರಾಡ್ಕಾಸ್ಟ್ ಮೀನ್ಸ್ ಡಿಸ್ಪ್ಲೇ ಮಾಡೋದು, ನಿಮ್ಮ ಡಿವೈಸ್ ಅನ್ನ ನೆಟ್ವರ್ಕ್ ನಲ್ಲಿ ಡಿಸ್ಪ್ಲೇ ಮಾಡೋದು. ನೆಟ್ವರ್ಕ್ ಅಡ್ರೆಸ್ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡೋದು. ಓಕೆ, ನಿಮ್ಮ ಡಿವೈಸ್ ನ ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಮಾಡೋದು. ಗಾಟ್ ಇಟ್? ಅಥವಾ ನೀವು ಕೇಳ್ತಿರುವ ಡಿವೈಸ್ ಅನ್ನ ಡಿಸ್ಪ್ಲೇ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದು. ಸೊ ದೀಸ್ ಆರ್ ದ IP addresses provided by the service provider. If you are using one static IP address means, if you purchase one static IP address means, by dividing into a sub network within that one single IP address, what you can able to do? You can able to connect 254 devices in a network. Okay, the following examples gives the classification A, B, C and D and how allocation of static addresses are made to a group of hosts. ಸೊ ಇಲ್ಲಿ ನಾವು ಕ್ಲಾಸ್ C IP ಅಡ್ರೆಸ್ ಅಂತ ಹೇಳಿದ್ದೀವಿ. ಇಲ್ಲಿ ಕ್ಲಾಸ್ C IP ಅಡ್ರೆಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರುವ ಇದು 198.136.56.2 ಅಂತ ಏನು ಹೇಳ್ತಾ ಇದೀವೋ, ಇದು ಒಂದು ಕ್ಲಾಸ್ C ನ IP ಅಡ್ರೆಸ್. ಈ ರೀತಿಯ ಕ್ಲಾಸ್ C IP ಅಡ್ರೆಸ್ ಇರುವಾಗ ಇಲ್ಲಿ ನಮಗೆ ಏನು ಗೊತ್ತಾಗ್ತಾ ಉಂಟು? ಸಾಕಷ್ಟು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. IP ಅಡ್ರೆಸ್ ನ ಒಬ್ಬ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಅಂಡ್ D. ಇದನ್ನ ಡಿವೈಡ್ ಮಾಡಿದ್ದಾರೆ. ಇದನ್ನ ಡಿವೈಡ್ ಮಾಡಿ ಏನ್ ಮಾಡ್ತಾ ಇದ್ದಾರೆ? ಇದರಲ್ಲಿ ಯಾವುದನ್ನ ನಾವು ನೀಡಬೇಕು, ಯಾವುದನ್ನ ಬಳಸಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಮೋಸ್ಟ್ ಆಫ್ ದ ಸರ್ವಿಸ್ ಪ್ರೊವೈಡರ್ಸ್ ಯೂಸ್ ಕ್ಲಾಸ್ C IP ಅಡ್ರೆಸ್. ಕ್ಲಾಸ್ C IP ಅಡ್ರೆಸ್. ಓಕೆ, ನಾವು ಯೂಸ್ ಮಾಡ್ತಿರೋದೆಲ್ಲ ಇವತ್ತು ಕ್ಲಾಸ್ C IP ಅಡ್ರೆಸ್ ಆಗಿರುತ್ತೆ. Next one is dynamic IP address. Let us see what is a dynamic IP address. Once a device connect to the internet, it needs to be allocated an individual IP address. ಒಮ್ಮೆ ನಾವು ಯಾವುದೇ ಒಂದು ಡಿವೈಸ್ ನ ನಾವು ಇಂಟರ್ನೆಟ್ ಗೆ ಅಸೈನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಡಿವೈಸ್ ಗೆ ಏನಿರಬೇಕು ಅಂತ ಹೇಳ್ತಾ ಇದ್ವಿ? ಒಂದು IP ಅಡ್ರೆಸ್ ಇರಲೇಬೇಕು. Then the device connects to a router. The router and the device uses the DHCP. ಸೊ ಯಾವಾಗ ಆ ಡಿವೈಸ್ ನ ನಾವು IP ಅಡ್ರೆಸ್ ಯೂಸ್ ಮಾಡ್ತಾ ಇದ್ವಿ ಅಂದ್ರೆ, ಆ ಡಿವೈಸ್ ಏನಾಗುತ್ತೆ? ಒಂದು ರೂಟರ್ ನ ಯೂಸ್ ಮಾಡುತ್ತೆ. ಆ ರೂಟರ್ ಮುಖಾಂತರ ಮತ್ತೆ ನಾವು ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ವಿ? DHCP ಅಂತ ಹೇಳ್ತಾ ಇದ್ವಿ. ವಾಟ್ ಇಸ್ ದ DHCP? ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್. ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ which assigns an IP address at an instance to the devices. ಸೊ ಯಾವಾಗ ನಾವು ಒಂದು IP ಅಡ್ರೆಸ್ ನ ನಾವು ಪರ್ಚೇಸ್ ಮಾಡಿದೀವೋ, ಪರ್ಚೇಸ್ ಮಾಡಿದ ನಂತರ ನಿಮ್ಮ ಡಿವೈಸ್ ನ ನಾವು ರೂಟರ್ ಗೆ DHCP ಪ್ರೋಟೋಕಾಲ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತಾ ಇದೀವೋ, DHCP ಪ್ರೋಟೋಕಾಲ್. ಓಕೆ, DHCP ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಯೂಸ್ ಮಾಡಿ ಅಸೈನ್ ಮಾಡ್ತಾ ಇದೀವೋ. ಈಗನೇ ನಾವು ಹೇಳಿದೀವಿ, ಒಂದು IP ಅಡ್ರೆಸ್ ಪರ್ಚೇಸ್ ಮಾಡಿದ್ರೆ 254
ಸಬ್ ನೆಟ್ವರ್ಕಿಂಗ್ ಮಾಡ್ಕೊಳ್ಬಹುದು. 254 ಡಿವೈಸ್ಗಳನ್ನು ನಾವು ಕನೆಕ್ಟ್ ಮಾಡಬಹುದು. 254 ಡಿವೈಸ್ಗೂ ಒಂದೊಂದು IP ಅಡ್ರೆಸ್ನ ನಾನು ಬಳಸ್ಕೊಳ್ಬಹುದು ಅಂತ ಹೇಳಿದೆ, ರೈಟ್. ಆದರೆ ಇಲ್ಲಿ ನಾನು ಡೈನಮಿಕ್ IP ಅಡ್ರೆಸ್ ಯೂಸ್ ಮಾಡುವಾಗ ನಾನು ನನ್ನ ಮೇನ್ IP ಅಡ್ರೆಸ್ ಪ್ಲಸ್ DHCP ಅಡ್ರೆಸ್ನ ಯೂಸ್ ಮಾಡಿದ್ರೆ, ಮೇನ್ IP ಅಡ್ರೆಸ್ ಮತ್ತೆ DHCP ಪ್ರೋಟೋಕಾಲ್ನ ಯೂಸ್ ಮಾಡಿ ನಾನು ಅಸೈನ್ ಮಾಡಿದ್ರೆ ಆ 254 ರ್ಯಾಂಡಮ್ ಆಗಿ ಒಂದು IP ಅಡ್ರೆಸ್ ಅಸೈನ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಇಲ್ಲಿ ರ್ಯಾಂಡಮ್ ಆಗಿ ಒಂದು IP ಅಡ್ರೆಸ್ ಜನರೇಟ್ ಆಗುತ್ತೆ. ನಾನು ಯಾವಾಗ ನೆಟ್ವರ್ಕಿಗೆ ಕನೆಕ್ಟ್ ಆಗ್ತಾ ಇದೀನೋ ಆ 254 ಇಂದ ಒಂದು IP ಅಡ್ರೆಸ್ ಬರುತ್ತೆ. ಗಾಟ್ ಇಟ್? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ವಿಚ್ ಅಸೈನ್ಸ್ an IP address at an instance to the device. At an instance to the device. Whenever you are connecting the device in a network means a random dynamic host control protocol will assign. Okay, so ಇದನ್ನು ನಾವು ಮೋಸ್ಟ್ ಆಗಿ ಎಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇನ್ ಯುವರ್ ಮೊಬೈಲ್ ಡಿವೈಸಸ್. ನೀವು ಮೊಬೈಲ್ ಡಿವೈಸಸ್ ನ ಆನ್ ಮಾಡ್ತೀರಾ, ಆಫ್ ಮಾಡ್ತೀರಾ, ಡೇಟಾನ ಆನ್ ಮಾಡುವಾಗ ಒಂದು IP ಅಡ್ರೆಸ್ ತಗೊಳುತ್ತೆ, ರೈಟ್. ಆಫ್ ಮಾಡಿದಾಗ ಹೋಗುತ್ತೆ. ಮತ್ತೆ ಇನ್ನೊಂದು ಸಲ ಕನೆಕ್ಟ್ ಮಾಡುವಾಗ ಡೈನಮಿಕ್ IP ಅಡ್ರೆಸ್ ತಗೊಳುತ್ತೆ. ಆ ಗ್ರೂಪ್ ನಲ್ಲಿರುವ 254 ಸಬ್ ನೆಟ್ವರ್ಕಿಂಗ್ ನಲ್ಲಿ ಇರುವ ಒಂದು ಡೈನಮಿಕ್ ಅಡ್ರೆಸ್ ತಗೊಳುತ್ತೆ. ಓಕೆ, ದಿಸ್ ಅಡ್ರೆಸ್ ಇಸ್ ಕಾಲ್ಡ್ ಆಸ್ ಡೈನಮಿಕ್ IP ಅಡ್ರೆಸ್. ಈ ಅಡ್ರೆಸ್ ನ ನಾವೇನಂತ ಹೇಳ್ತಾ ಇದೀವಿ? ಡೈನಮಿಕ್ IP ಅಡ್ರೆಸ್ ಅಂತ ಹೇಳ್ತಾ ಇದ್ವಿ. ಸ್ಟ್ಯಾಟಿಕ್ IP ಅಡ್ರೆಸ್ ಇಸ್ ಜಸ್ಟ್ ಲೈಕ್ ಆಸ್ ಯುವರ್ ರಿಜಿಸ್ಟರ್ ನಂಬರ್. ಒಮ್ಮೆ ನಿಮ್ಮ ಯೂನಿವರ್ಸಿಟಿ ನಿಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟಿದ್ರೆ ಅದು 3 ವರ್ಷ ನೀವು ಅದನ್ನೇ ಬಳಸ್ತಾ ಇದ್ದೀರಾ. ದೆನ್ ವಾಟ್ ಇಸ್ ದ ಡೈನಮಿಕ್ IP ಅಡ್ರೆಸ್? ಇಟ್ ಇಸ್ ಜಸ್ಟ್ ಲೈಕ್ ಎಸ್ ಅ ರೋಲ್ ನಂಬರ್. ನಿಮ್ಮ ಫಸ್ಟ್ ಇಯರ್ ನಲ್ಲಿ ಫಸ್ಟ್ ಸೆಮ್ ನಲ್ಲಿ ಒಂದು ರೋಲ್ ನಂಬರ್ ಇರುತ್ತೆ, ಸೆಕೆಂಡ್ ಸೆಮ್ಗೆ ಬರುವಾಗ ಇನ್ನೊಂದು ರೋಲ್ ನಂಬರ್ ಆಗುತ್ತೆ, ಅದೇ ರೀತಿಯಲ್ಲಿ ಸೆಕೆಂಡ್ ಇಯರ್ಗೆ ಬರುವಾಗ ಇನ್ನೊಂದು ರೋಲ್ ನಂಬರ್ ಆಗುತ್ತೆ, ಲೈಕ್ ದಟ್. ಓಕೆ, ಬಟ್ ಬೇಸ್ಡ್ ಆನ್ ದಟ್ ರೋಲ್ ನಂಬರ್ ವಾಟ್ ವಿ ಆರ್ ಐಡೆಂಟಿಫೈಯಿಂಗ್? ವಿ ಆರ್ ಐಡೆಂಟಿಫೈಯಿಂಗ್ ಯುವರ್ ರಿಜಿಸ್ಟರ್ ನಂಬರ್. ಗಾಟ್ ಇಟ್? ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ವಿ. ದಿಸ್ ಇಸ್ ವಾಟ್ ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್. This address is called dynamic IP address when a device disconnects or switch off or the router boots again. Please observe here. When a device disconnect, ಯಾವಾಗ ನಿಮ್ಮ ಡಿವೈಸ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಸ್ವಿಚ್ ಆಫ್ ಮಾಡ್ತಾ ಇದ್ದೀರಾ ಅಥವಾ ರೂಟರ್ ನ ಬೂಸ್ಟ್ ಮಾಡ್ತಾ ಇದ್ದೀರಾ, ರೂಟರ್ ನ ಬೂಸ್ಟಿಂಗ್ ಮೀನ್ಸ್ ವಿ ಆರ್ ರಿಫ್ರೆಶಿಂಗ್, then the dynamic IP address is lost and a new allocation takes place. ಸೊ ಡಿಸ್ಕನೆಕ್ಟ್ ಮಾಡಿದಾಗ, ಸ್ವಿಚ್ ಆಫ್ ಮಾಡಿದಾಗ, ರೂಟರ್ ನ ಬೂಸ್ಟ್ ಮಾಡುವಾಗ ಆಟೋಮೆಟಿಕಲಿ ಅಸೈನ್ ಮಾಡಿರುವ IP ಅಡ್ರೆಸ್ ಹೋಗುತ್ತೆ, ಒಂದು ಹೊಸ IP ಅಡ್ರೆಸ್ ಯೂಸ್ ಮಾಡಿಕೊಂಡು ನಿಮ್ಮ ಡಿವೈಸ್ ಏನಾಗುತ್ತೆ, ರೀಕನೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಡೈನಮಿಕ್ IP ಅಡ್ರೆಸ್. ದಿಸ್ ಇಸ್ a 4 marks or 2 marks ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ IP ಅಡ್ರೆಸ್, ಡೈನಮಿಕ್ IP ಅಡ್ರೆಸ್ ಅಂತ ಕೇಳ್ತಾರೆ. Now this domain DNS is also very important question. Let us see what is the DNS. Consider an IP address. ಇಲ್ಲಿ ಒಂದು IP ಅಡ್ರೆಸ್ ಕೊಡ್ತಾ ಇದ್ದಾರೆ 198.136.56.2. ಸೊ ಇಲ್ಲಿ 88 ಬಿಟ್ ಫಾರ್ಮ್ಯಾಟ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. 198 ಇಲ್ಲಿ 8 ಬಿಟ್ ನಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. 136 8 ಬಿಟ್, 56 ನ 8 ಬಿಟ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. 2 ಅನ್ನ 8 ಬಿಟ್ ನಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲಿ bit representation of your IP address in the form of 32 bit, and we are representing in the decimal notation 198.136.56.2. It is difficult to remember or use. ಈ ತರ ನಾವು 11001110 ಅಂತ ಹೇಳಿದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ, ಇದನ್ನು ಯೂಸ್ ಮಾಡೋದನ್ನು ತುಂಬಾ ಕಷ್ಟ ಆಗುತ್ತೆ. ಗಾಟ್ ಇಟ್? ಇದನ್ನು ನಾವು ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು google.com ಅಂತ ಟೈಪ್ ಮಾಡ್ತಾ ಇರ್ತೀವಿ, ಅಥವಾ ನಿಮ್ಮ ಓನ್ ವೆಬ್ಸೈಟ್ ಟೈಪ್ ಮಾಡ್ತಾ ಇದ್ದೀವಿ, smcshirva.org ಅಂತ ಕೊಡ್ತಾ ಇದೀವಿ, ಅಲ್ಲಿ IP ಅಡ್ರೆಸ್ ಕೊಡ್ತಾ ಇರುವಾಗ ವೆಬ್ಸೈಟ್ ಅಡ್ರೆಸ್ ಕೊಡ್ತಾ ಇದ್ವಿ. ಆ ವೆಬ್ಸೈಟ್ ಅಡ್ರೆಸ್ ಕೊಡುವಾಗ ಏನಾಗ್ತಾ ಉಂಟು ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿ. ಓಕೆ, ಇಟ್ ಈಸ್ ಡಿಫಿಕಲ್ಟ್ ಟು ರಿಮೆಂಬರ್ ಆರ್ ಯೂಸ್. ಸೊ ಈ ರೀತಿಯಲ್ಲಿ IP ಅಡ್ರೆಸ್ ನ ನಾವು ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಅದೇ ರೀತಿಯಲ್ಲಿ ಯೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ದ ಡೊಮೈನ್ ನೇಮ್ ಫಾರ್ ದ ಅಡ್ರೆಸ್ ಈಸ್ rajkamal.org. ಇಲ್ಲೇ ಒಂದು ಡೊಮೈನ್ ಹೆಸರು ಹೇಳ್ತಾ ಇದ್ದಾರೆ. ಡೊಮೈನ್ ನೇಮ್ ಒಬ್ಬ ಅಡ್ರೆಸ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, rajkamal.org. ರಾಜ್ಕಮಲ್ ಯಾರು ಅಂತ ಅನ್ಕೊಳ್ಬೇಡಿ, ನಿಮ್ಮ ಪ್ರೆಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಟೆಕ್ಸ್ಟ್ ಬುಕ್ ನ ಆಥರ್ ಇಲ್ಲಿ ಒಂದು ಅಡ್ರೆಸ್ ಹೇಳ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ smcshirva.org ಅಂತ ಅನ್ಕೊಳ್ಳಿ. ವಾಟ್ ಇಸ್ ದ ಡೊಮೈನ್ ಅಡ್ರೆಸ್ ಆಫ್ ಅವರ್ ವೆಬ್ಸೈಟ್? smcshirva.org. Access to the web server hosted at the domain is made using the website name http://mail.rajkamal.org.
ಸೊ ಏನೇ ಒಂದು ನಾನು ಈ ವೆಬ್ಸೈಟ್ನ ನಾನು ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಈ ವೆಬ್ ಸರ್ವರ್ ಮುಖಾಂತರ ನಾವು ಹೋಸ್ಟ್ ಮಾಡಬೇಕು. ನಿಮ್ಮ ಈ ಡೊಮೈನ್ನ ನಾವೇನ್ ಮಾಡಬೇಕು, ವೆಬ್ಸೈಟ್ ನೇಮ್ಗೆ ಅಸೈನ್ ಮಾಡಬೇಕು. ಡೊಮೈನ್ನ ನಾವೇನ್ ಮಾಡಬೇಕು, ವೆಬ್ಸೈಟ್ ನೇಮ್ಗೆ ಅಸೈನ್ ಮಾಡಬೇಕು. ಸೊ ಅಸೈನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ HTTP ಪ್ರೋಟೋಕಾಲ್ ಆಟೋಮೆಟಿಕಲಿ ಆಗಿ ತಗೊಳುತ್ತೆ. ಇಲ್ಲಿ mail.rajkamal.org ಅಂತ ಕೊಟ್ಟಿದ್ದಾರೆ. ಅದೇ ನಾವು ಇಲ್ಲಿ ನೋಡಿ, ಅದೇ ನಮ್ಮ ವೆಬ್ಸೈಟ್ ನೋಡಿದ್ರೆ ಕಾಲೇಜ್ ವೆಬ್ಸೈಟ್ ತಗೊಂಡ್ರೆ ಏನಾಗುತ್ತೆ, www ಆಗುತ್ತೆ. http://www worldwideweb.smcshirva.org ಆಗಿರುತ್ತೆ. ಓಕೆ, ಸೊ ಇದು ವೆಬ್ ಸರ್ವರ್ ಮುಖಾಂತರ ನಾನು ಅಸೈನ್ ಮಾಡಿರುವ ನನ್ನ ವೆಬ್ಸೈಟ್ ಒಬ್ಬ ಹೆಸರು. ಆಕ್ಸೆಸ್ ಟು ಎ ಮೇಲ್ ಸರ್ವರ್, ಇಲ್ಲಿ ಮೇಲ್ ಅಂತ ಹೇಳಿದ್ರೆ ಯು ಆರ್ ಆಕ್ಸೆಸಿಂಗ್ ದ ಮೇಲ್ ಸರ್ವರ್. ಈ ಎಕ್ಸಾಂಪಲ್ ಪ್ರಕಾರ ನೀವೇನು ಆಕ್ಸೆಸ್ ಮಾಡ್ತಾ ಇದ್ರ, rajkamal.org ಒಬ್ಬ ಮೇಲ್ ಸರ್ವರ್ನ ನೀವು ಆಕ್ಸೆಸ್ ಮಾಡ್ತಾ ಇದ್ರ. Access to a mail server hosted at the domain is made using the mail server name http://mail.rajkamal.org. ನೀವು ಏನೇ ಒಂದು rajkamal.org ವೆಬ್ಸೈಟ್ ನಲ್ಲಿ ಇರುವ ಮೇಲ್ ನ ನೀವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನೀವು ಮೇಲ್ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ಯೂಸಿಂಗ್ ದಿಸ್ ಡೊಮೈನ್ ನೇಮ್ ಸಿಸ್ಟಮ್ ಫಾರ್ ಯುವರ್ ವೆಬ್ಸೈಟ್ಸ್. ಓಕೆ, http://mail.rajkamal.org is the mail server of that website. Okay, another example of a domain name is mheducation.com. ಇನ್ನೊಂದು ಡೊಮೈನ್ ನೇಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, McGraw-Hill. MH means McGraw-Hill-education.com. ಇದೊಂದು ಡೊಮೈನ್ ನೇಮ್ ಆಗಿರುತ್ತೆ. ಓಕೆ, ಸೊ ವೆಬ್ಸೈಟ್ ನೇಮ್ ಇಸ್ ನಥಿಂಗ್ ಬಟ್ ಅ ಡೊಮೈನ್ ನೇಮ್. A domain name is also representing domain name system. DNS stands for domain name systems. Let us see. .com, .org, .in and .us. For example, www.google.com, smcshirva.org, mangalore-university.ac.in and .us ಅಂತ ಉಂಟು ಅಂತ ಹೇಳಿದ್ರೆ it represent country. In stands for India, US stands for United States of America. All these are the top level domain. ಇದನ್ನೇ ನಾವು ಶಾರ್ಟ್ ಫಾರ್ಮ್ ಏನಂತ ಹೇಳ್ತೀವಿ, TLD ಅಂತ ಹೇಳ್ತೀವಿ. ಓಕೆ, ILD can further be TLD can be further subdivided as .co.in or .go.in or go.uk. ಸೊ ಈ ಟಾಪ್ ಲೆವೆಲ್ ಡೊಮೈನ್ ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಫರ್ದರ್ ಡಿವೈಡ್ ಮಾಡ್ತಾ ಇದ್ವಿ. ಹೇಗೆ ಡಿವೈಡ್ ಮಾಡ್ತಾ ಇದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, .co.in or go.in. ಸೊ .co.in represent India, go.in represent in Indian government, go.uk stands for United Kingdom of Government. ಈ ರೀತಿಯಲ್ಲಿ ಇಲ್ಲಿ ಟಾಪ್ ಲೆವೆಲ್ ಡೊಮೈನ್ ನ ನಾವು ಫರ್ದರ್ ಡಿವೈಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಎ ರಿಜಿಸ್ಟ್ರಾರ್ ಪ್ರೊವೈಡ್ಸ್ ಅ ಡೊಮೈನ್ ನೇಮ್ ಅಟ್ ಸರ್ಟನ್ ಕಾಸ್ಟ್ ಪರ್ ಇಯರ್. ಸೊ ಇಲ್ಲಿ ಡೊಮೈನ್ ನಾವು ಬಳಸಬೇಕಂತ ಹೇಳಿದ್ರೆ ವರ್ಷ ನಾವು ಕಟ್ಟಬೇಕು. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ನಾವು ಮೇಂಟೈನ್ ಮಾಡ್ತಾ ಇದ್ವಿ ಅಂತ ಅನ್ಕೊಳ್ಳಿ, ನಾವು smcshirva.org ಅಂತ ಹೇಳ್ತಾ ಇದ್ವಿ. ವಾಟ್ ಇಸ್ ಅವರ್ ಡೊಮೈನ್ ನೇಮ್ ಆಫ್ ಅವರ್ ಕಾಲೇಜ್ ವೆಬ್ಸೈಟ್, www.smcshirva.org. ಇದನ್ನು ನಾವು ಮ್ಯಾನೇಜ್ ಮಾಡ್ಬೇಕಂತ ಅನ್ಕೊಳ್ಳಿ, ಮೈ ಡೊಮೈನ್ ನೇಮ್ ಈಸ್ smcshirva.org. ಇದನ್ನ ನಾನು ಎಲ್ಲಿ ರಿಜಿಸ್ಟರ್ ಮಾಡಿದ್ದೀನೋ ಆ ರಿಜಿಸ್ಟರ್ ಮಾಡಿ ಮೇಂಟೈನ್ ಮಾಡುವವರಿಗೆ ವರ್ಷಕ್ಕೆ ನಾನು ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡದೆ ಹೋದ್ರೆ ಏನಾಗುತ್ತೆ, ಆ ವೆಬ್ಸೈಟ್ ಅನ್ನ ಅವರು ರಿಮೂವ್ ಮಾಡಿಬಿಡ್ತಾರೆ. ಓಕೆ, ಆ ಡೊಮೈನ್ ನೇಮ್ ನ ತೆಗೆದು ಬಿಡ್ತಾರೆ. ದ DNS, ಡೊಮೈನ್ ನೇಮ್ ಸರ್ವರ್ ಆರ್ ಡೊಮೈನ್ ನೇಮ್ ಸಿಸ್ಟಮ್, ಡೊಮೈನ್ ನೇಮ್ ಸರ್ವಿಸಸ್. DNS ಸರ್ವರ್ ಅಟ್ ದ ರಿಜಿಸ್ಟ್ರಾರ್ ಆಸ್ ಎ ಕಂಟ್ರೋಲ್ ಪ್ಯಾನಲ್. ಸೊ DNS ಸರ್ವರ್ ರಿಜಿಸ್ಟರ್ ಆಗಿರುವ ಸರ್ವರ್ ನಲ್ಲಿ ಏನಾಗಿರುತ್ತೆ, ಒಂದು ಕಂಟ್ರೋಲ್ ಪ್ಯಾನಲ್ ಇರುತ್ತೆ ಅಂಡ್ ಕ್ಯಾನ್ ಬಿ ಕಾನ್ಫಿಗರ್ಡ್ ಯೂಸಿಂಗ್ cPanel. ಸೊ ಆ ಕಂಟ್ರೋಲ್ ಪ್ಯಾನಲ್ ನ ನಾವು cPanel ಅಂತ ಹೇಳ್ತೀವಿ. ಈ cPanel ನ ನಾವೇನ್ ಮಾಡಿರ್ತೀವಿ, ಕಾನ್ಫಿಗರೇಷನ್ ಮಾಡಿರ್ತೀವಿ. ಕಾನ್ಫಿಗರೇಷನ್ ಮೀನ್ಸ್ ಸೆಟ್ ಮಾಡಿರ್ತೀವಿ. ನಮ್ಮ ಕಾಲೇಜ್ ವೆಬ್ಸೈಟ್ಗೆ ನಾವು ಇದೇ ರೀತಿಯಲ್ಲಿ ಒಂದು ಸೆಟ್ ಮಾಡಿರ್ತೀವಿ. ಸೊ ಇದೆಲ್ಲ ಪ್ರೊವೈಡ್ ಮಾಡಿದ ಯಾರು, ಡೊಮೈನ್ ನೇಮ್ ಸರ್ವರ್. ಡೊಮೈನ್ ನೇಮ್ ಸರ್ವರ್ ನಲ್ಲಿ ನಾವು ನಮ್ಮ ಡೊಮೈನ್ ನ ರಿಜಿಸ್ಟರ್ ಮಾಡಿರ್ತೀವಿ. ನಮ್ಗೆ ಒಂದು cPanel ಕೊಟ್ಟಿರ್ತಾರೆ. cPanel ಮುಖಾಂತರ ನಾವೇನ್ ಮಾಡಿರ್ತೀವಿ, ನಾವು ಏನೇ ಒಂದು ವೆಬ್ಸೈಟ್ ನಲ್ಲಿ ಹಾಕಿದ್ರೇನು ಅದೆಲ್ಲ ಸರ್ವರ್ ನಲ್ಲಿ ಸ್ಟೋರ್ ಆಗುತ್ತೆ. cPanel ಮುಖಾಂತರ ಎಲ್ಲ ಮ್ಯಾನೇಜ್ ಆಗುತ್ತೆ. ಓಕೆ, ಡೊಮೈನ್ ನೇಮ್ ಸಿಸ್ಟಮ್, ಇಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿದ್ದಾರೆ, ಡೊಮೈನ್ ನೇಮ್ ಸರ್ವಿಸ್ ಅಂತ ಹೇಳಿದ್ರೇನು, ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿದ್ರೇನು there is no difference. Domain name system is an application
which provides an IP address for a corresponding service from the named domain services. ಸೊ ಇಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ಅಪ್ಲಿಕೇಶನ್ ಮುಖಾಂತರ ನಾವೇನ್ ಮಾಡ್ತಾ ಇದ್ವಿ, ಒಂದು IP ಅಡ್ರೆಸ್ ನ ತಗೊಳ್ತಾ ಇದ್ವಿ. IP ಅಡ್ರೆಸ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಡೊಮೈನ್ ನೇಮ್ ಸರ್ವಿಸಸ್ಗೆ ಯೂಸ್ ಮಾಡ್ತಾ ಇದೀವಿ. ನಮ್ಮ ವೆಬ್ಸೈಟ್ಗೆ ಏನ್ ಮಾಡ್ತಾ ಇದೀವಿ, ಒಂದು IP ಅಡ್ರೆಸ್ ಇರುತ್ತೆ. ಈ IP ಅಡ್ರೆಸ್ ಅನ್ನ ಡೊಮೈನ್ ನೇಮ್ ಸಿಸ್ಟಮ್ ನಲ್ಲಿ ಪರ್ಚೇಸ್ ಮಾಡಿದ ಕಾರಣಕ್ಕಾಗಿ ಆ ಪರ್ಚೇಸ್ ಮಾಡಿರುವ ಡೊಮೈನ್ ನೇಮ್ ಸರ್ವಿಸಸ್ ಆ IP ಅಡ್ರೆಸ್ ನ ಕವರ್ ಮಾಡಿ ಏನ್ ಮಾಡ್ತಾ ಉಂಟು, ನಮ್ಗೆ ವೆಬ್ಸೈಟ್ ಅಡ್ರೆಸ್ ತರ ಡಿಸ್ಪ್ಲೇ ಆಗ್ತಾ ಉಂಟು. ಓಕೆ, next our concept is DHCP. This is also very important question. Let us look it over. What is a DHCP? Dynamic Host Control Protocol, right? When a sensor, actuator or IoT device or nodes, please observe here, when a sensor, actuator or IoT device or node needs to connect to the internet, ಇವೆಲ್ಲವೂ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಬೇಕಾಗಿದ್ರೆ a server called DHCP server provides dynamic address. ಸೊ ಈ ಎಲ್ಲವೂ ಇಂಟರ್ನೆಟ್ ಗೆ ಕನೆಕ್ಟ್ ಆಗಬೇಕಾಗಿದ್ರೆ ಇದಕ್ಕೆ ಒಂದು ಸರ್ವರ್ ಬೇಕು. ಆ ಸರ್ವರ್ ಏನು ಯೂಸ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದೀವಿ, ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್. ಓಕೆ, ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಸರ್ವರ್, ಇಟ್ ಪ್ರೊವೈಡ್ಸ್ ಎ ಡೈನಮಿಕ್ IP ಅಡ್ರೆಸ್. ಸೊ ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಸರ್ವರ್ ಏನ್ ಮಾಡ್ತಾ ಉಂಟು, ಇಲ್ಲಿ ಡೈನಮಿಕ್ IP ಅಡ್ರೆಸ್ ನ ಜನರೇಟ್ ಮಾಡ್ತಾ ಉಂಟು, ಅಂಡ್ ಆಲ್ಸೋ ಸಬ್ನೆಟ್ ಮಾಸ್ಕ್ ಅಂಡ್ ARP ಅಂಡ್ RARP ಕ್ಯಾಶಸ್. ಸೊ ನಿಮ್ಮ ಡೈನಮಿಕ್ ಹೋಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಇಲ್ಲಿ ಡೈನಮಿಕ್ IP ಅಡ್ರೆಸ್, ಸಬ್ನೆಟ್ ಮಾಸ್ಕ್ ಮತ್ತೆ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್. ARP stands for address resolution protocol and RARP means reverse address resolution protocol ನ ಪ್ರೊವೈಡ್ ಮಾಡುತ್ತೆ. Okay, the server subnet as its own IP address to provide connectivity to the internet. Internet version 4. Okay, the server has its own IP address. ಸರ್ವರ್ ಗೆ ಏನಿರುತ್ತೆ, ಇಲ್ಲಿ ಅದಕ್ಕೆ ಆದಂತ ಒಂದು ಓನ್ IP ಅಡ್ರೆಸ್ ಇರುತ್ತೆ. ಅದರ ಮುಖಾಂತರ ನಾವೇನ್ ಮಾಡಬಹುದು, ಯಾವುದೇ ಒಂದು ಇಂಟರ್ನೆಟ್ ವರ್ಷನ್ 4 ನ ನಾವು ಕನೆಕ್ಟ್ ಮಾಡಬಹುದು. whatever the server we are using, DHCP server, if you are using the DHCP server means it consists of its own IP address. By using its own IP address, what we are able to doing, we are connecting the device in a network. Whatever the device we are connecting in a network, it will take a dynamic IP address. Okay, let us see dynamic host configuration protocol. Already we know DHCP, dynamic host configuration protocol, is a protocol to dynamically provide new IP address and set subnet mask for the connected nodes so that it can be used the subnet servers and subnet routers or the communication framework. ಸೊ ಈ DHCP ಡೈನಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದ ಕಾರಣಕ್ಕಾಗಿ ಒಂದು ಡೈನಮಿಕ್ IP ಅಡ್ರೆಸ್ ಜನರೇಟ್ ಆಗುತ್ತೆ. ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಒಂದು ಸಬ್ನೆಟ್ ಮಾಸ್ಕ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ನಾವೇನ್ ಮಾಡ್ಬೋದು, ಸಬ್ನೆಟ್ ಸರ್ವರ್ಗೆ ಸಬ್ನೆಟ್ ರೂಟರ್ಗೆ ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮ ಕಮ್ಯುನಿಕೇಶನ್ ಫ್ರೇಮ್ವರ್ಕ್ ನ ಬಳಸ್ತಾ ಇದೀವಿ. ವಿ ಆರ್ ಕನೆಕ್ಟಿಂಗ್ ದ ನೋಡ್ ಬೈ ಯೂಸೇಜ್ ಆಫ್ ಕಮ್ಯುನಿಕೇಶನ್ ಫ್ರೇಮ್ವರ್ಕ್. ಓಕೆ, IP ಅಡ್ರೆಸಸ್ ಆರ್ ಕಾನ್ಫಿಗರ್ಡ್. IP ಅಡ್ರೆಸ್ ನ ನಾವೇನ್ ಮಾಡಿರ್ತೀವಿ, ಇಲ್ಲಿ ಕಾನ್ಫಿಗರ್ ಮಾಡಿರ್ತೀವಿ, ಸೆಟಪ್ ಮಾಡಿರ್ತೀವಿ. an administrator or user does this process. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆರ್ ಯೂಸರ್ ಡಸ್ ದಿಸ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕಾನ್ಫಿಗರ್ ಮಾಡೋದು ಯಾರು, ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಅಥವಾ ಯೂಸರ್ ಅಂದ್ರೆ ನಾವೇ. ಈ ಪ್ರಾಸೆಸ್ ನ ಅಸೈನ್ ಮಾಡುವ ಪ್ರಾಸೆಸ್ ನ ನಾವೇ ಮಾಡಿರ್ತೀವಿ. DHCP enables process of configuring IP address automatically at startup. ಸೊ ಇಲ್ಲಿ ಡೈನಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಇಲ್ಲಿ IP ಅಡ್ರೆಸ್ ನ ಆಟೋಮೆಟಿಕಲಿ ಕನೆಕ್ಟ್ ಮಾಡುತ್ತೆ. ಯಾವಾಗ ನಾವು ಸ್ಟಾರ್ಟ್ಅಪ್ ಮಾಡ್ತಾ ಇದ್ವಿ, ಯಾವಾಗ ನಮ್ಮ ಡಿವೈಸ್ ಸ್ಟಾರ್ಟ್ ಆಗ್ತಾ ಉಂಟು ಆಟೋಮೆಟಿಕಲಿ ಸ್ಟಾರ್ಟ್ಅಪ್ ಆಗುತ್ತೆ. A node has a software component for sending request to the DHCP server and receiving response. ಸೊ ಈ ನೋಡ್ ನಲ್ಲಿ ಪ್ರತಿಯೊಂದು ನೋಡ್ ನಲ್ಲಿ ಒಂದು ಸಾಫ್ಟ್ವೇರ್ ಕಾಂಪೊನೆಂಟ್ ಇರುತ್ತೆ. ಆ ಸಾಫ್ಟ್ವೇರ್ ಕಾಂಪೊನೆಂಟ್ ಮುಖಾಂತರ ನಾವು ರಿಕ್ವೆಸ್ಟ್ ಸೆಂಡ್ ಮಾಡ್ತೀವಿ. ಅದೇ ರೀತಿಯಲ್ಲಿ DHCP ಸರ್ವರ್ ಇಂದ ರೆಸ್ಪಾನ್ಸ್ ತಗೊಳ್ತೀವಿ. We are making a request to the DHCP server and DHCP server response of our request by using one software component. This component is called as DHCP client. ಈ ಕಾಂಪೊನೆಂಟ್ ನಾವೇನಂತ ಹೇಳ್ತಾ ಇದ್ವಿ, DHCP client ಅಂತ ಹೇಳ್ತಾ ಇದ್ವಿ. Let us see what is the DHCP client protocol communication with the server. Steps in DHCP protocol for dynamically configuring the IP address and other networks. ಏನೆಲ್ಲ ಸ್ಟೆಪ್ ಯೂಸ್ ಮಾಡುತ್ತೆ ಡೈನಮಿಕ್ ಆಗಿ ಕಾನ್ಫಿಗರ್ ಮಾಡ್ಲಿಕ್ಕೆ, IP ಅಡ್ರೆಸ್ ನ ಅಸೈನ್ ಮಾಡ್ಲಿಕ್ಕೆ. Let us see first one. DHCP client broadcast a discover request known as DHCP discover.
ಸೊ ಇಲ್ಲಿ ಕ್ಲೈಂಟ್ ಅಂತ ಹೇಳ್ತಾ ಇದ್ವಿ. ಈ ಕ್ಲೈಂಟ್ ಏನ್ ಮಾಡುತ್ತೆ, ಒಂದು ಬ್ರಾಡ್ಕಾಸ್ಟ್ ಡಿಸ್ಕವರ್ ರಿಕ್ವೆಸ್ಟ್ ಮಾಡುತ್ತೆ. ಸೊ ನನ್ನನ್ನು ಐಡೆಂಟಿಫೈ ಮಾಡು ಅಂತ ಹೇಳುತ್ತೆ. ಇದನ್ನೇ ನಾವೇನಂತ ಹೇಳ್ತೀವಿ, DHCP ಡಿಸ್ಕವರ್ ಅಂತ ಹೇಳ್ತೀವಿ. ಎ DHCP ಸರ್ವರ್ ಲಿಸನ್ಸ್ ಟು ದ DHCP ಡಿಸ್ಕವರ್ ಅಂಡ್ ಫೈಂಡ್ಸ್ ದ ಕಾನ್ಫಿಗರೇಷನ್. ಯಾವಾಗ DHCP ಕ್ಲೈಂಟ್ ಡಿಸ್ಕವರ್ ಮಾಡು ಅನ್ನುವ ರಿಕ್ವೆಸ್ಟ್ ಕೇಳ್ತಾ ಉಂಟು, DHCP ಸರ್ವರ್ ಅದನ್ನು ಕೇಳ್ತಾ ಉಂಟು, ಅದರ ಕಾನ್ಫಿಗರೇಷನ್ ಮಾಡ್ತಾ ಉಂಟು, ವಿಚ್ ಕ್ಯಾನ್ ಬಿ ಆಫರ್ ಟು ದ ಕ್ಲೈಂಟ್. ಕ್ಲೈಂಟ್ಗೆ ಏನು ಮಾಡುತ್ತೆ, ಆ ಕಾನ್ಫಿಗರೇಷನ್ ಐಡೆಂಟಿಫೈ ಮಾಡುತ್ತೆ. ಸರ್ವರ್ ಸೆಂಡ್ಸ್ ದ ಕಾನ್ಫಿಗರೇಷನ್ ಪ್ಯಾರಾಮೀಟರ್ ಇನ್ಕ್ಲೂಡಿಂಗ್ ದ IP ಅಡ್ರೆಸ್ ನಾಟ್ ಪ್ರೆಸೆಂಟ್ಲಿ ಇನ್ ಯೂಸ್. ಸೊ ಯಾವಾಗ ನಿಮ್ಮ ಸರ್ವರ್ ಆ ಕಾನ್ಫಿಗರೇಷನ್ ನ ಐಡೆಂಟಿಫೈ ಮಾಡ್ತಾ ಉಂಟು, ಒಂದು ಪ್ಯಾರಾಮೀಟರ್ ಸೆಂಡ್ ಮಾಡುತ್ತೆ. ಆ ಪ್ಯಾರಾಮೀಟರ್ ನಲ್ಲಿ ಒಂದು IP ಅಡ್ರೆಸ್ ಇರುತ್ತೆ. ಆ IP ಅಡ್ರೆಸ್ ಯಾವುದೇ ಕಾರಣಕ್ಕೆ ಯೂಸ್ ಮಾಡದೆ ಆಗಿರುತ್ತೆ. ಓಕೆ, ಪ್ರೊವೈಡ್ ಮಾಡ್ತಿರುವ IP ಅಡ್ರೆಸ್ ಬೇರೆ ಯಾವುದೇ ಡಿವೈಸ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕನ್ಫರ್ಮೇಶನ್ ಮಾಡಿ ಆ IP ಅಡ್ರೆಸ್ ನ ಕ್ಲೈಂಟ್ಗೆ ಕೊಡುತ್ತೆ. The configuration parameter are in the DHCP offers for the offered configuration. ಸೊ ಇಲ್ಲಿ ಪ್ಯಾರಾಮೀಟರ್ ನಲ್ಲಿ ಏನೆಲ್ಲ ಉಂಟು, DHCP ಆಫರ್ ನ ಪ್ರೊವೈಡ್ ಮಾಡಿ ಆ ಆಫರ್ ಮುಖಾಂತರ ಕಾನ್ಫಿಗರ್ ಆಗುತ್ತೆ ನಿಮ್ಮ DHCP ಕ್ಲೈಂಟ್. The selected DHCP server creates and manages binding. ಯಾವಾಗ ನಾವು DHCP ಸರ್ವರ್ ಕ್ಲೈಂಟ್ ಮುಖಾಂತರ ರಿಕ್ವೆಸ್ಟ್ ಕೇಳ್ತಾ ಉಂಟೋ, ಅದನ್ನ ಬೈಂಡ್ ಮಾಡಿದ ಕೂಡಲೇ ಏನಾಗುತ್ತೆ, ಆ ಆಫರ್ ನ ಆಕ್ಸೆಪ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಮ ಡಿವೈಸ್ ಅನ್ನ ಬೈಂಡ್ ಮಾಡುತ್ತೆ, ಆಟೋಮೆಟಿಕಲಿ ನೆಟ್ವರ್ಕ್ ನಲ್ಲಿ ಐಡೆಂಟಿಫೈ ಮಾಡುತ್ತೆ. DHCP servers also sets a time interval during which the offered IP address will be valid for the DHCP client node. ಸೊ ಈಗ DHCP ಸರ್ವರ್ ಏನ್ ಮಾಡುತ್ತೆ, ಒಂದು ಟೈಮ್ ಇಂಟರ್ವೆಲ್ ನ ಸೆಟ್ ಮಾಡ್ಕೊಳ್ಳುತ್ತೆ. ಆ ಟೈಮ್ ಇಂಟರ್ವೆಲ್ ಅಷ್ಟು ತನಕ ಏನ್ ಮಾಡಬಹುದು, ಆ IP ಅಡ್ರೆಸ್ ನ ಯೂಸ್ ಮಾಡಬಹುದು. ಆ IP ಅಡ್ರೆಸ್ ಟೈಮ್ ಇಂಟರ್ವೆಲ್ ಆದ ಕೂಡಲೇ ಏನಾಗುತ್ತೆ, ಅದನ್ನ ರಿಮೂವ್ ಮಾಡುತ್ತೆ. ಓಕೆ, DHCP ಸರ್ವರ್ ಕನ್ಫರ್ಮ್ಸ್ ದ ಬೈಂಡಿಂಗ್ ಥ್ರೂ ಆ ಮೆಸೇಜ್. ಆ DHCP ಸರ್ವರ್ ಏನ್ ಮಾಡುತ್ತೆ, ನಿಮ್ಮ ಕಂಪ್ಯೂಟರ್ ನ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡಿದೀವಿ ಅನ್ನುವ ಮೆಸೇಜ್ ಅನ್ನ ತಗೊಳುತ್ತೆ. ಇಟ್ ಸೆನ್ಸ್ DHCP acknowledge ACK. ACK stands for acknowledge after creating the binding. ಯಾವಾಗ ನಿಮ್ಮ ಕ್ಲೈಂಟ್ ಅನ್ನು ಬೈಂಡ್ ಮಾಡಿತ್ತೋ, ಆ ಬೈಂಡ್ ಮಾಡಿದ ನಂತರ ನಿಮ್ಗೆ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ರೈಟ್, ಇದೆಲ್ಲ ನಾವು ಈಗ ನೋಡ್ತಾ ಇಲ್ಲ, ಜಸ್ಟ್ ನಾವು ಡೇಟಾ ಆನ್ ಮಾಡಿದ ಕೂಡಲೇ ಅಲ್ಲಿ ಒಂದು ನಮಗೆ ಏನೋ ಒಂದು ಸಿಗ್ನಲ್ ಮೂವ್ ಆಗ್ತಾ ಇರುವ ಇದನ್ನ ಕೊಡುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಅಕ್ನಾಲೆಜ್ಮೆಂಟ್. ಓಕೆ, when the node with the DHCP client computer leaves the subnet, it sends a DHCP release messages. ಯಾವಾಗ ನಾವು ಡೇಟಾ ಆಫ್ ಮಾಡ್ತಾ ಇದ್ವೋ, DHCP ಕ್ಲೈಂಟ್ ಏನಾಗ್ತಾ ಉಂಟು, ಅಲ್ಲಿಗೆ ಒಂದು ಮೆಸೇಜ್ ಸೆಂಡ್ ಮಾಡ್ತಾ ಉಂಟು, DHCP ರಿಲೀಸ್ ಮೆಸೇಜ್. DHCP ರಿಲೀಸ್ ಮೆಸೇಜ್ ನ ಸರ್ವರ್ ಅದನ್ನ ಆಕ್ಸೆಪ್ಟ್ ಮಾಡಿ ಅಲ್ಲಿಗೆ ಬೈಂಡಿಂಗ್ ನ ರಿಮೂವ್ ಮಾಡುತ್ತೆ. If the client does not send DHCP release within a specified time interval, then the server frees the created binding. ಯಾವಾಗ ನಿಮ್ಮ DHCP ರಿಲೀಸ್ ಬಿಡ್ಲಿಲ್ವೋ, ಆಟೋಮೆಟಿಕಲಿ ಸರ್ವರ್ ಏನ್ ಮಾಡುತ್ತೆ, ಅದನ್ನ ರಿಮೂವ್ ಮಾಡುತ್ತೆ. The server and the client also uses authentication protocols before considering the DHCP discover from a client and before accepting a DHCP offer respectively. ಅದೇ ರೀತಿಯಲ್ಲಿ ಕ್ಲೈಂಟ್ ಸರ್ವರ್ ಏನ್ ಮಾಡ್ತಾ ಉಂಟು, ಇಲ್ಲಿ ಕೆಲವೆಲ್ಲ ಅಥೆಂಟಿಕೇಶನ್ ಪ್ರೋಟೋಕಾಲ್ ನ ಯೂಸ್ ಮಾಡಿ DHCP ಡಿಸ್ಕವರ್ ಮಾಡ್ತಾ ಉಂಟು, DHCP ನ ಆಫರ್ ಮಾಡ್ತಾ ಉಂಟು. ಆಫರ್ ಮಾಡಿದಾಗ ಮಾತ್ರವೇ ಬೈಂಡಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಬೈಂಡಿಂಗ್ ಮಾಡಿದಾಗ ನೀವು ಏನೇ ಒಂದು ನೆಟ್ವರ್ಕ್ ನಲ್ಲಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಈ ರೀತಿಯಲ್ಲಿ ನಿಮ್ಮ DHCP ಕ್ಲೈಂಟ್ ಏನಾಗ್ತಾ ಉಂಟು, ನೆಟ್ವರ್ಕ್ ಅಡ್ರೆಸ್ ನ ಆಕ್ಸೆಸ್ ಮಾಡ್ತಾ ಉಂಟು. ಡೈನಮಿಕಲಿ ನೆಟ್ವರ್ಕ್ ನಲ್ಲಿ ಅವೈಲೇಬಲ್ ಆಗುವ IP ಅಡ್ರೆಸ್ ನ ಆಕ್ಸೆಸ್ ಮಾಡ್ತಾ ಉಂಟು. ಓಕೆ, and next and last topic is IP version 6 address. Let us see what is an IP address. IP version 6 address. Device for IoT need large number of addresses. ಸೊ ಇಲ್ಲಿ IP version 4 ಅಡ್ರೆಸ್ ನ ಯೂಸ್ ಮಾಡಿದ್ರೆ ನಾವು 254 ಕಂಪ್ಯೂಟರ್ ಗಳನ್ನು ಮಾತ್ರವೇ ಯೂಸ್ ಮಾಡಬಹುದು. ಒಂದು IP ಅಡ್ರೆಸ್ ನ ಯೂಸ್ ಮಾಡಿ 254, ಆಟೋಮೆಟಿಕಲಿ ನೆಟ್ವರ್ಕ್ ಸ್ಲೋ ಆಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. IP version 6 address is also very important question. So large number of address ನ ನಾವು ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ IP version 6 address ನ ಯೂಸ್ ಮಾಡ್ತೀವಿ. IPv6 uses 128 bit address. IPv4 address ಎಷ್ಟು ಯೂಸ್ ಮಾಡುತ್ತೆ, 32 bit. IPv6 is to 128 bit address. A hexadecimal digit represent 4 bit. 4 bit ನ represent ಮಾಡುತ್ತೆ hexadecimal digit. ಇಲ್ಲಿ OX ಅಂತ ಹೇಳ್ತಾ ಇದ್ವಿ, 4 binary of FHX. So 4 bit 4 to FHEX. So hexadecimal digit format ನಲ್ಲಿ
ನಾವು ಹೆಕ್ಸಾಡೆಸಿಮಲ್ ಡಿಜಿಟ್ ಫಾರ್ಮ್ಯಾಟ್ ನಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ IP version 6 ಅಡ್ರೆಸ್ ನ ಐಡೆಂಟಿಫೈ ಮಾಡ್ತೀವಿ. Therefore 128 bit address has 32 hexadecimal digit. 128 bit address ನ ನಾವು 32 hexadecimal digit ನಲ್ಲಿ representation ಮಾಡ್ಲಿಕ್ಕೆ ಆಗುತ್ತೆ. 8 set of 4 hexa digits are each separated by a colon or dot in an IP version address. So ಇಲ್ಲಿ ನಿಮ್ಮ hexadecimal digit ನ ನಾವು representation ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಹೇಗೆ represent ಮಾಡ್ತಾ ಇದೀವಿ, 8 set of 4 hexa digits 8 ಸೆಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಆ 8 ಸೆಟ್ ಹೇಗಿರುತ್ತೆ, 4 ಎಕ್ಸಾ ಡಿಜಿಟ್ಸ್ ಆಗಿರುತ್ತೆ. ಪ್ರತಿ ಒಂದು ಎಕ್ಸಾ ಡಿಜಿಟ್ ಯಾವುದರಿಂದ ಸೆಪರೇಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಒಂದು ಕೋಲನ್ ಇಂದ ಸೆಪರೇಟ್ ಆಗಿರುತ್ತೆ ಅಥವಾ ಡಾಟ್ ಇನ್ IP version 6. ಎಕ್ಸಾಂಪಲ್ ಇಸ್ ಅ 16 hexadecimal digit. ಇಲ್ಲಿ ಒಂದು IP ಅಡ್ರೆಸ್ ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ 16 hexadecimal digit ಅಲ್ಲಿ, ರೈಟ್. ಇಲ್ಲಿ 128 ಬಿಟ್ ನ ನಾವು 32 hexadecimal digit ನ ಅಂತ ಹೇಳಿದ್ವಿ. ಇಲ್ಲಿ 16 hexadecimal digit ನ ನಾವು ನೋಡ್ತಾ ಇದ್ವಿ 4080. ಸೊ ಇಲ್ಲಿ 40A0 ಅಂತ ಹೇಳ್ತಾ ಇದ್ವಿ. ಇಲ್ಲಿ OACB ಅಂತ ಹೇಳ್ತಾ ಇದೀವಿ, 8A00 B372 and 0000. ಸೊ ಇಲ್ಲಿ ನೋಡಿ 1 2 3 4 5 6 7 8. ಸೊ ಇಲ್ಲಿ 16 hexadecimal digits ನ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. 4 8 12 16. ಓಕೆ, ಈ ಫಸ್ಟ್ 16 ಏನಾಗುತ್ತೆ, ಸಾರಿ 1 2 3 4 5 6 7 8 ರೈಟ್. ಈ ರೀತಿಯಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ hexadecimal digit ನ ರೆಪ್ರೆಸೆಂಟೇಷನ್ ಮಾಡಿ ಒಂದು IP ಅಡ್ರೆಸ್ ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ಐನಾ ಮ್ಯಾನೇಜಸ್ ದ ಅಲೋಕೇಶನ್ ಪ್ರೊಸೆಸ್ ಆಫ್ IP version 6 ಅಡ್ರೆಸ್. ಸೊ ಇಲ್ಲಿ ಐನಾ ಅನ್ನೋದು ಒಂದು ಅಥಾರಿಟಿ. ಓಕೆ, ಅಥಾರಿಟಿ ಅವರು ಏನ್ ಮಾಡ್ತಾ ಇದ್ದಾರೆ, ಈ IP version 6 ಅಡ್ರೆಸ್ ನ ಅಲೋಕೇಶನ್ ಮಾಡುವ ಪ್ರಾಸೆಸ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಐನಾ ಇಸ್ ದ ಒನ್ ಆಫ್ ಅಥಾರಿಟಿ. ದೇ ಆರ್ ಮ್ಯಾನೇಜಿಂಗ್ ದ ಅಲೋಕೇಶನ್ ಆಫ್ ದಿಸ್ IP version 6 ಅಡ್ರೆಸ್. 64 bits in the last when all zeros that can be omitted. ಇಲ್ಲಿ 64 ಬಿಟ್ಸ್ ಎಲ್ಲಾ ಜೀರೋಸ್ ಇದ್ರೆ ಅದನ್ನ ನಾವು ಇಲ್ಲಿ ಒಮಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. Devices in mesh network may use 6LoWPAN protocol at the adaptation layer and IP version 6 when communication framework communicate on the internet using IP version 6. ಸೊ ನಾವು ಯಾವುದೇ ಒಂದು ಡಿವೈಸ್ ನ ಮೆಶ್ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಅದರಲ್ಲಿ 6LoWPAN ಪ್ರೋಟೋಕಾಲ್ ಯೂಸ್ ಮಾಡಿರ್ತೀವಿ ನಿಮ್ಮ ಅಡಾಪ್ಷನ್ ಲೇಯರ್ ನಲ್ಲಿ. ಅದೇ ರೀತಿಯಲ್ಲಿ IP version 6 ನ ನಾವು ನಿಮ್ಮ ಕಮ್ಯುನಿಕೇಶನ್ ಫ್ರೇಮ್ವರ್ಕ್ ನಲ್ಲಿ ಯೂಸ್ ಮಾಡ್ತಾ ಇದೀವಿ. ನಿಮ್ಮ ಕಮ್ಯುನಿಕೇಶನ್ ಫ್ರೇಮ್ವರ್ಕ್ ನಲ್ಲಿ IP version 6 ಯೂಸ್ ಮಾಡಿದಕ್ಕೆ IP version 6 IP ಅಡ್ರೆಸ್ ನ ಯೂಸ್ ಮಾಡುತ್ತೆ. ಲಾಸ್ಟ್ 64 ಬಿಟ್ಸ್ ಆರ್ ಇಂಟರ್ಫೇಸ್ ಐಡೆಂಟಿಫೈರ್ಸ್. ಕೊನೆಯ 64 128 ಬಿಟ್ ನಲ್ಲಿ ಕೊನೆಯ 64 ಬಿಟ್ ಯಾವುದನ್ನ ಐಡೆಂಟಿಫೈ ಮಾಡುತ್ತೆ, ಇಂಟರ್ಫೇಸ್ ಐಡೆಂಟಿಫೈರ್, ನಿಮ್ಮ ಸಿಸ್ಟಮ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನೋಡುತ್ತೆ. ಓಕೆ, IP version 6 ಅಡ್ರೆಸಸ್ ಆರ್ ಕ್ಲಾಸಿಫೈಡ್ ಇನ್ ಟು 3 ಕ್ಲಾಸಸ್. ಇಲ್ಲಿ IP version 6 ನ ನಾವು 3 ಕ್ಲಾಸಸ್ ಆಗಿ ಕ್ಯಾಟಗರೈಸ್ ಮಾಡಿದೀವಿ. ಈಚ್ ಕ್ಲಾಸ್ ಡಿಫರ್ಸ್ ಇನ್ ಪ್ರೈಮರಿ ಅಡ್ರೆಸಿಂಗ್ ಅಂಡ್ ರೌಟಿಂಗ್ ಮೆಥಡ್ಸ್. ಪ್ರತಿಯೊಂದು ಕ್ಲಾಸ್ ಯಾವುದರಲ್ಲಿ ಡಿಫರೆನ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ, ಅಡ್ರೆಸಿಂಗ್ ಮತ್ತೆ ರೂಟಿಂಗ್ ಮೆಥಡ್ ನಲ್ಲಿ ಡಿಫರೆನ್ಸ್ ಉಂಟು. ಆನ್ ಇಂಟರ್ಫೇಸ್ ಮೇ ಬಿ ಅಟ್ ಎ ಡಿಸ್ಟಿಂಕ್ಟ್ ನೋಡ್. ಇಲ್ಲಿ ಇಂಟರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ಫೇಸ್ ಅನ್ನೋದು ಒಂದು ಡಿಸ್ಟಿಂಕ್ಟ್ ನೋಡ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟಿಂಕ್ಟ್ ನೋಡ್ ಮೀನ್ಸ್ ಇಟ್ ಈಸ್ ಅ ರಿಮೋಟ್ ಡಿವೈಸ್. ವಾಟ್ ಈಸ್ ಅ ಡಿಸ್ಟಿಂಕ್ಟ್ ನೋಡ್? ಇಟ್ ಈಸ್ ಅ ರಿಮೋಟ್ ಡಿವೈಸ್. ಓಕೆ, and these are the very important 2 marks and 4 marks questions. Let us see what is an unicast address. Unicast address is for a single network interface. ಯುನಿ ಅಂತ ಹೇಳ್ತಾ ಇದ್ದಾರೆ. ಯುನಿ ಅಂತ ಹೇಳಿದ್ರೆ ಏನು? ಸಿಂಗಲ್. ಓಕೆ, ಯುನಿಕಾಸ್ಟ್ ಅಡ್ರೆಸ್ ಇಸ್ ಫಾರ್ ಅ ಸಿಂಗಲ್ ನೆಟ್ವರ್ಕ್ ಇಂಟರ್ಫೇಸ್. ಸೊ ಈ ಯುನಿಕಾಸ್ಟ್ ಅಡ್ರೆಸ್ ನಾವು ಒಂದು ಸಿಂಗಲ್ ನೆಟ್ವರ್ಕ್ ಇಂಟರ್ಫೇಸ್ ಗೆ ಯೂಸ್ ಮಾಡ್ತೀವಿ. 48 ಬಿಟ್ ಆರ್ ಮೋರ್ ಇನ್ ಯುನಿಕಾಸ್ಟ್ ಸ್ಪೆಸಿಫೈಯಿಂಗ್ ರೂಟಿಂಗ್ ಪ್ರಿಫಿಕ್ಸ್. ಇದರಲ್ಲಿ 48 ಬಿಟ್ ಅಥವಾ 48 ಗಿಂತ ಜಾಸ್ತಿ ಇದನ್ನು ಯೂಸ್ ಮಾಡಿ ನಾವು ಯಾವುದನ್ನ ಐಡೆಂಟಿಫೈ ಮಾಡ್ತಾ ಇದೀವಿ, ರೂಟಿಂಗ್ ಪ್ರಿಫಿಕ್ಸ್ ಆಗಿ ಕೊಡ್ತಾ ಇದೀವಿ. 16 ಬಿಟ್ ಆರ್ ಲೆಸ್ ಸ್ಪೆಸಿಫೈ ಸಬ್ನೆಟ್ ಐಡಿ. ಇಲ್ಲಿ 16 ಬಿಟ್ ಅಥವಾ ಲೆಸ್ ಯಾವುದಕ್ಕೆ ಯೂಸ್ ಮಾಡ್ತಾ ಇದೀವಿ, ಸಬ್ ನೆಟ್ವರ್ಕ್ ಐಡಿನ ಐಡೆಂಟಿಫೈ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ 64 ಬಿಟ್ ಆರ್ ಫಾರ್ ಇಂಟರ್ಫೇಸ್ ಐಡೆಂಟಿಫೈರ್. ಸೊ 48 ನಿಮ್ಮ ನೆಟ್ವರ್ಕ್ ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ರೂಟಿಂಗ್ ಮಾಡಲಿಕ್ಕೆ, 16 ಬಿಟ್ ನಿಮ್ಮ ಸಬ್ ನೆಟ್ವರ್ಕ್ ಐಡೆಂಟಿಫೈ ಮಾಡಲಿಕ್ಕೆ, 64 ಬಿಟ್ ನಿಮ್ಮ ಡಿವೈಸ್ ನ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಈಗ ಮನೆಯಲ್ಲಿ ಟಿವಿ ನೋಡ್ತಾ ಇದ್ದೀವಿ, ನಿಮ್ಮ ಸುತ್ತಮುತ್ತಲಿನವರು ಎಲ್ಲರೂ ಡಿಶ್ ಟಿವಿ ಅಂತದೆಲ್ಲ ಯೂಸ್ ಮಾಡ್ತಾ ಇದ್ರೆ ಒಂದೇ ಪ್ಯಾಕ್ ತಿಂಗಳಿಗೆ 180 ರೂಪಾಯಿ ಕಟ್ತಾ ಇದ್ರೆ ಅಂತ ಅನ್ಕೊಳ್ಳಿ. ಎಲ್ಲರಿಗೂ ಒಂದೇ ಚಾನಲ್ ಬರ್ತಾ ಉಂಟು. ಕೆಲವರು 400 ರೂಪಾಯಿ ಕಟ್ತಾರೆ,
ನನಗೆ 10 ಸ್ಪೋರ್ಟ್ಸ್ ಬೇಕು, ಆ ಸ್ಪೋರ್ಟ್ಸ್ ಬೇಕು, ಈ ಸ್ಪೋರ್ಟ್ಸ್ ಬೇಕು ಅಂತ ಹೇಳಿ, ರೈಟ್? ಸೊ ದಟ್ ಈಸ್ ನಾಟ್ ಅನ್ ಯುನಿಕಾಸ್ಟ್. ಎಲ್ಲರೂ ಒಂದೇ ಚಾನಲ್ ಯೂಸ್ ಮಾಡ್ತಾ ಇದ್ರೆ ದಟ್ ಈಸ್ ಅ ಯುನಿಕಾಸ್ಟ್. ಓಕೆ, ಅದನ್ನೇ ಇಲ್ಲಿ ಹೇಳ್ಬೋದು. ಇಂಥದನ್ನೆಲ್ಲ ಡಿವೈಸ್ಗಳನ್ನ ಯಾವುದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ? ಇಲ್ಲಿ ಯುನಿಕಾಸ್ಟ್ ಅಡ್ರೆಸ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ 48 ಬಿಟ್ ರೂಟಿಂಗ್ ಪ್ರಿಫಿಕ್ಸ್ಗೆ ಆಗಿರುತ್ತೆ, 16 ಬಿಟ್ ಸಬ್ ನೆಟ್ವರ್ಕ್ ಐಡಿ ಆಗಿರುತ್ತೆ, 64 ಬಿಟ್ ನಿಮ್ಮ ಡಿವೈಸ್ನ ನೆಟ್ವರ್ಕ್ನಲ್ಲಿ ಐಡೆಂಟಿಫೈ ಮಾಡುವ ಇಂಟರ್ಫೇಸ್ ಐಡೆಂಟಿಫೈರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಎನಿಕಾಸ್ಟ್ ಅಡ್ರೆಸ್ ಮೀನ್ಸ್ ಅಡ್ರೆಸ್ ಆಫ್ ಎ ಗ್ರೂಪ್ ಆಫ್ ನೋಡ್ಸ್ ಆರ್ ಇಂಟರ್ಫೇಸಸ್. ಇಲ್ಲಿ ಎನಿಕಾಸ್ಟ್ ಅಡ್ರೆಸ್ ಅಂತ ಹೇಳುವಾಗ ಒಂದು ಗ್ರೂಪ್ನಲ್ಲಿ ಅವರಾಗಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕೆಲವ್ರು ಏನು ಮಾಡ್ತಾ ಇರ್ತಾರೆ, ಮಲ್ಟಿ ಲ್ಯಾಂಗ್ವೇಜ್ ಅವರು ಇರ್ತಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ರೈಟ್? ನನಗೆ ಕನ್ನಡ ಬರುತ್ತೆ, ತೆಲುಗು ಬರುತ್ತೆ ಅಂತ ಅನ್ಕೊಳ್ಳಿ. ನನಗೆ ಕನ್ನಡ ಚಾನಲ್ ಬೇಕು, ತೆಲುಗು ಚಾನಲ್ ಬೇಕು ಅಂತ ಹೇಳಿದ್ರೆ ಎರಡೂ ಚಾನಲ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಎನಿಕಾಸ್ಟ್ ಅಡ್ರೆಸ್. ಸೊ ಈ ತರ ಯಾರೆಲ್ಲ ಆಪ್ಟ್ ಮಾಡಿರ್ತಾರೋ ಅವ್ರನ್ನ ನಾವು ಒಂದು ಗ್ರೂಪ್ ಆಗಿ ಮಾಡಿರ್ತೀವಿ. ಆ ಗ್ರೂಪ್ ಮಾಡಿದ್ದವ್ರನ್ನ ಎನಿಕಾಸ್ಟ್ ಅಡ್ರೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಿಫರ್ ಮಾಡಿರುವ ಗ್ರೂಪ್ ಅವ್ರನ್ನ ನಾವು ಚೂಸ್ ಮಾಡ್ಕೊಳ್ತೀವಿ. ಓಕೆ, ಅಡ್ರೆಸ್ ಆಫ್ ಎ ಗ್ರೂಪ್ ಆಫ್ ನೋಡ್ಸ್ ಆರ್ ಇಂಟರ್ಫೇಸ್. A packet sent to an anycast address is delivered to just one of the member interface. ಸೊ ಇಲ್ಲಿ ಒಂದು ಪ್ಯಾಕೆಟ್ ನಾವು ಸೆಂಡ್ ಮಾಡ್ತಾ ಇದ್ವಿ ಎನಿಕಾಸ್ಟ್ ಅಡ್ರೆಸ್ಗೆ, ಅದನ್ನ ಒಂದು ಮೆಂಬರ್ ಇಂಟರ್ಫೇಸ್ಗೆ ಸೆಂಡ್ ಮಾಡ್ತೀವಿ. ಒಂದು ಮೆಂಬರ್ ಇಂಟರ್ಫೇಸ್ಗೆ ಸೆಂಡ್ ಮಾಡಿದಾಗ ಒನ್ ಮೇ ಬಿ ದ ನಿಯರೆಸ್ಟ್ ಹೋಸ್ಟ್. ಯಾರು ಅವರ ಹತ್ರ ಇದ್ದಾರೋ ಆ ಹತ್ತಿರ ಇರುವ ಹೋಸ್ಟ್ಗೆ ಒಂದು ಪ್ಯಾಕೆಟ್ ಹೋಗಿರುತ್ತೆ. ನಿಯರೆಸ್ಟ್ ಈಸ್ ಮೆಜರ್ಡ್ ಅಕಾರ್ಡಿಂಗ್ ಟು ದ ರೂಟಿಂಗ್ ಪ್ರೋಟೋಕಾಲ್ಸ್ ಡೆಫಿನೇಷನ್ ಆಫ್ ಡಿಸ್ಟೆನ್ಸ್. ಸೊ ಆ ನಿಯರೆಸ್ಟ್ ನಾವು ಯಾವಾಗ ಐಡೆಂಟಿಫೈ ಮಾಡ್ತಾ ಇದೀವಿ? ಡೆಫಿನೇಷನ್ ಆಫ್ ಡಿಸ್ಟೆನ್ಸ್ ರೂಟಿಂಗ್ ಪ್ರೋಟೋಕಾಲ್ ಎಂಬ ಡಿಸ್ಟೆನ್ಸ್ ಬೇಸ್ ಮಾಡಿ ನಿಯರೆಸ್ಟ್ ನ ಐಡೆಂಟಿಫೈ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಮಲ್ಟಿಕಾಸ್ಟ್ ಅಡ್ರೆಸ್. ಸೊ ಮಲ್ಟಿಕಾಸ್ಟ್ ಮೀನ್ಸ್ ಒಂದೇ ತರನ ಇನ್ಫಾರ್ಮೇಶನ್ ತುಂಬಾ ಜನರಿಗೆ ಡಿಸ್ಪ್ಲೇ ಮಾಡೋದು. ಓಕೆ, ಮಲ್ಟಿಕಾಸ್ಟ್ ಮೀನ್ಸ್ an address used by multiple hosts which acquires the multicast address destination by participating in the multicast distribution protocol among network routers. ಇಲ್ಲಿ ಮಲ್ಟಿಕಾಸ್ಟ್ ಅಡ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪಲ್ ಹೋಸ್ಟ್ ಯೂಸ್ ಮಾಡ್ತಾ ಉಂಟು. ಆ ಮಲ್ಟಿಪಲ್ ಹೋಸ್ಟ್ ಮಲ್ಟಿಕಾಸ್ಟ್ ಅಡ್ರೆಸ್ ನ ಯೂಸ್ ಮಾಡುತ್ತೆ. ಮಲ್ಟಿಕಾಸ್ಟ್ ಅಡ್ರೆಸ್ ನಲ್ಲಿ ಯಾರೆಲ್ಲ ಮಲ್ಟಿಕಾಸ್ಟ್ ಅಡ್ರೆಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರೆಲ್ಲ ಏನ್ ಮಾಡ್ತಾರೆ, ಆ ಪ್ರೋಟೋಕಾಲ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಒಂದೇ ನೆಟ್ವರ್ಕ್ ನಲ್ಲಿ ಇರ್ತಾರೆ. ಓಕೆ, a packet with multicast address delivers to all interfaces that have joined the corresponding multicast group. ಆ ಗ್ರೂಪ್ ನಲ್ಲಿ ಜಾಯ್ನ್ ಆಗಿದವರಿಗೆ ಏನಾಗುತ್ತೆ, ಆ ಎಲ್ಲ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತೀವಿ. ಯಾವ ಗ್ರೂಪ್ಗೆ ನಾವು ಸೆಂಡ್ ಮಾಡ್ತಾ ಇದ್ವೋ ಆ ಗ್ರೂಪ್ಗೆ ಮಾತ್ರವೇ ಇನ್ಫಾರ್ಮೇಶನ್ ಹೋಗುತ್ತೆ. ಇದನ್ನು ನಾವು ಮಲ್ಟಿಕಾಸ್ಟ್ ಅಡ್ರೆಸ್ ಅಂತ ಹೇಳ್ತೀವಿ, ರೈಟ್? ಆ ಗ್ರೂಪ್ ನಲ್ಲಿ ಇದ್ದವರಿಗೆ ಮಾತ್ರವೇ ಅಲ್ಲಿಗೆ ಹೋಗೋದು. ಎನಿಕಾಸ್ಟ್ ಅಡ್ರೆಸ್ ಅಂತ ಹೇಳಿದ್ವಿ ಅಂತ ಅನ್ಕೊಳ್ಳಿ, ಎಲ್ಲರಿಗೆ ಹೋಗೋದು. ಓಕೆ, ಯುನಿಕಾಸ್ಟ್ ಅಂತ ಹೇಳಿದ್ವಿ ಅಂತ ಅನ್ಕೊಳ್ಳಿ, ಒನ್ ಟು ಒನ್ ಚಾರ್ಟ್. ಎನಿಕಾಸ್ಟ್ ಮೀನ್ಸ್ ಯಾರಿಗಾದ್ರೂ ಬೇಕಾಗಿದ್ರೂ ಹೋಗ್ಬೋದು. ಮಲ್ಟಿಕಾಸ್ಟ್ ಮೀನ್ಸ್ ಒಂದು ಗ್ರೂಪ್ ನಲ್ಲಿ ಇದ್ದವರಿಗೆ ಮಾತ್ರವೇ ಹೋಗೋದು. ಓಕೆ, so that is about these IP version 6 address, and this is the end of the chapter. Hope you understand this concept. We will meet in the next class.